ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 26 ಆಗಸ್ಟ್ 2024ರಿಂದ 1 ಸೆಪ್ಟೆಂಬರ್ ಅಂದರೆ 1/9/2024 ವಾರ ಭವಿಷ್ಯ. 26/8/2024ರಿಂದ 1/9/2024 ವಾರ ಭವಿಷ್ಯ. ಈ ವಾರದಲ್ಲಿ ಚಂದ್ರ ಕೃತಿಕಾ ನಕ್ಷತ್ರ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗ್ತಾನೆ. ಮತ್ತು ಈ ವಾರದಲ್ಲಿ 26/8/2024 ಸೇನಾಧಿಪತಿಯಾದಂತಹ ಮಂಗಳ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ. ಈ ಎಲ್ಲ ಗ್ರಹ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನೆಲ್ಲ ತಿಳಿಸ್ತಾ ಹೋಗ್ತೀನಿ. ಮೇಷರಾಶಿಯಿಂದ ಮೀನರಾಶಿಯವರೆಗೂ ನಿಮಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ನಿಮ್ಮ ಗೋತ್ರ ಮತ್ತು ನಿಮ್ಮ ಜನ್ಮ ನಕ್ಷತ್ರಗಳನ್ನು ನೀವು ತಿಳಿಸ್ತಾ ಹೋಗ್ತಿರ್ತೀರಿ. 26/8/2024 ಸೋಮವಾರ, ವಾರದ ಮೊದಲನೇ ದಿನ ಸೋಮವಾರ. ಇದು ವಾರ ಭವಿಷ್ಯ ಹೇಳ್ತಾ ಇರೋಂಥದ್ದು ಸೋಮವಾರದಿಂದ ಭಾನುವಾರದವರೆಗೂ. ಸೋಮವಾರ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇದೆ. ಎಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಂದ್ರ ದರ್ಶನ ಮಾಡಬೇಕು ಅಂದರೆ ರಾತ್ರಿ 12 ಗಂಟೆ ಮೇಲೆ ಚಂದ್ರ ದರ್ಶನವನ್ನು ಮಾಡ್ಬೋದು. ಈ ವಾರದಲ್ಲಿ ವಿಶೇಷವಾಗಿ ಏಕಾದಶಿ ಗುರುವಾರ ಮತ್ತು ಶುಕ್ರವಾರ ಬರುತ್ತೆ. 29/8/2024 ಮತ್ತು 30/8/2024. 29/8/2024 ಸ್ಮಾರ್ತ ಏಕಾದಶಿ ಅಂತ ಕರೆಯಲಾಗುತ್ತೆ. 30/8/2024 ಶ್ರೀ ವೈಷ್ಣವ ಏಕಾದಶಿ ಅಂತ ಕರೆಯಲಾಗುತ್ತೆ. ಸ್ಮಾರ್ತ ಏಕಾದಶಿಯ ಪ್ರಕಾರ ಏಕಾದಶಿ ದಿನ ಒಂದು ದಿನ ಪೂಜೆ ಮಾಡಬೇಕು ಅನ್ನೋಂಥದ್ದನ್ನು ತಿಳಿಸುತ್ತೆ. ಅದೇ ಶ್ರೀ ವೈಷ್ಣವ ಏಕಾದಶಿ ಅಂದರೆ ದಶಮಿ ಅದು ಸಂಧಿಸಬಾರದು ಅಂತೇಳಿ 30/8/2024 ಶ್ರೀ ವೈಷ್ಣವ ಏಕಾದಶಿಯನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಅದಕ್ಕೆ ಕೃಷ್ಣ ಜನ್ಮಾಷ್ಟಮಿ ಮತ್ತು ಏಕಾದಶಿ 2 ದಿವಸ ಬಂದಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಗುರುಜಿ, ನಮ್ಮ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂಥವರು ಹಸ್ತ ಸಾಮುದ್ರಿಕಾ ಶಾಸ್ತ್ರ ಮುಖಾಂತರ ಭವಿಷ್ಯ ತಿಳ್ಕೊಬೋದು. ಇಲ್ಲದ ಫೇಸ್ ರೀಡಿಂಗ್ ಮುಖ ಸಾಮುದ್ರಿಕಾ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು. ಈ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಇಂಗ್ಲೀಷಲ್ಲಿ ಪಾಮಿಸ್ಟ್ರಿ ಅಂತಾರೆ. ವೆಸ್ಟರ್ನ್ ಕಂಟ್ರೀಸ್ನವರು ತುಂಬ ರಿಸರ್ಚ್ ಮಾಡ್ತಾ ಇರುವಂತಹ ಶಾಸ್ತ್ರ. ಇನ್ನೊಂದು ಮುಖ ಸಾಮುದ್ರಿಕಾ ಶಾಸ್ತ್ರ. ಇದು ಫೇಸ್ ರೀಡಿಂಗ್, ಕೈ ಇಲ್ಲದೆ ಇರೋರಿಗೆ ಮುಖ ನೋಡಿ ಭವಿಷ್ಯವನ್ನು ಕೂಡ ತಿಳಿಸ್ಕೊಡ್ಬೋದು. ಗುರುಜಿ, ಹಾಗಾದರೆ ಈ ವಾರ ಮಂಗಳ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಸೂರ್ಯ ಬೇರೆ ಮಕಾ ನಕ್ಷತ್ರದಿಂದ ಪುಬ್ಬಾ ನಕ್ಷತ್ರದಲ್ಲಿ ಈ ವಾರ ಸೂರ್ಯ ಸಿಂಹ ರಾಶಿಯಲ್ಲಿ ಸಂಚಾರ ಆಗ್ತಾನೆ. ಹಾಗೆಲ್ಲ ನಾವೆಲ್ಲ ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದೀವಿ. ಯಾವ ಸ್ಟಾಕ್ಗಳನ್ನ ನಾವು ಎತ್ತಿಟ್ಕೋಬೇಕು ಅಂದಾಗ ಈಗೆಲ್ಲ ಡಿಫೆನ್ಸ್ ಸ್ಟಾಕ್ಸ್ ಎಲ್ಲ ಬೀಳ್ತಾ ಇದೆ. ಅದನ್ನು ಯಾರು ಮಾರ್ಕೊಳಕ್ಕೆ ಹೋಗ್ಬೇಡಿ. ಡಿಫೆನ್ಸ್ ಸ್ಟಾಕ್ಸ್ನೆಲ್ಲ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಸೂರ್ಯ ಶುಕ್ರನ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾರು ದೇಶದ ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ ಅಮೆರಿಕಾಗೆ ಹೋಗಿ ಡೀಲ್ ಮಾಡೋದ್ರಿಂದ ನಿಮ್ಮ ಸ್ಟಾಕಿನ ಬೆಲೆ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಯಾರು ಟ್ರೇಡಿಂಗ್ ಮಾಡ್ತೀರಿ, ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂಥವ್ರಿಗೋಸ್ಕರ ಹೇಳ್ತಾ ಇರುವಂಥ ವಿಚಾರ. ಮಂಗಳ ಕೂಡ ತನ್ನ ಸ್ವನಕ್ಷತ್ರದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ರವಿ ಶುಕ್ರ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಇಂಡಿಯನ್ ರೈಲ್ವೆ ಫೈನಾನ್ಷಿಯಲ್ ಕಾರ್ಪೊರೇಷನ್ ಗೌರ್ಮೆಂಟ್ ಇದ್ದು ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ REC ಅಂತ ಇರ್ಬೋದು, ರೂರಲ್ ಅಂತೇಳಿ ಎಲೆಕ್ಟ್ರಿಫಿಕೇಶನ್ ಅಂತ ಸ್ಟಾಕ್ಸ್ ಇರ್ಬೋದು, ಇದನ್ನು ರೆಕಮೆಂಡ್ ಮಾಡ್ತಾ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರ ಅನುಸಾರ
ಈ ಸ್ಟಾಕ್ಸ್ ಮುಖಾಂತರ ಅದನ್ನು ನೀವು ಆಳವಾಗಿ ಸ್ಟಡಿ ಮಾಡ್ಬೋದು. ಆ ಸ್ಟಾಕ್ಗಳು ನಿಮಗೆ ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಯಾರ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀರಿ. ಇನ್ನು ಕೆಲವರು ಗುರುಜಿ ನಾನು US ಸ್ಟಾಕಲ್ಲಿ ಇದ್ದೀನಿ, ಇನ್ನು ವಿದೇಶದಲ್ಲಿ ಹಣ ಹೂಡಿಕೆ ಮಾಡಿದ್ದೀನಿ, ನಾನು ಫಾರಿನರು, ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ನೀವು ಪರ್ಸ್ನಲ್ಲಾಗಿ ಕೇಳಬೇಕಾಗತ್ತೆ. ಆವಾಗ ನೀವು ನೀವು ಯಾವುದಕ್ಕೆ ಹೂಡಿಕೆ ಮಾಡಿದ್ದೀರಿ, ಆ ಸ್ಟಾಕಿಂದ ಲಾಭ ಬರುತ್ತಾ ಇಲ್ವೋ, ಯಾಕಂದರೆ ಈಗ ಅಮೇರಿಕಾದಲ್ಲಿ ಎಲೆಕ್ಷನ್ ಕೂಡ ಇರೋದ್ರಿಂದ ಅಲ್ಲಿನ ಫೆಡರಲ್ ಗೌರ್ಮೆಂಟ್ ಏನು ಅದು ಡಿಸಿಷನ್ ತಗೊಳುತ್ತೆ ಅದೆಲ್ಲ ನೋಡಿ, ಮತ್ತು ಗ್ರಹಗತಿಗಳು ಆಕಾಶದಲ್ಲಿ ಯಾವ ಲೈನಲ್ಲಿ ಅಲೈನ್ಮೆಂಟ್ ಆಗಿದೆ ಅದರ ಅನುಸಾರ ಇಲ್ಲೂ ಕೂಡ ಪ್ರಪಂಚದಲ್ಲಿ ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಪ್ರಭಾವ ಅನ್ನೋದು ಬೀರುತ್ತೆ ಅನ್ನೋಂಥ ವಿಚಾರವನ್ನು ಕೂಡ ನೀವು ತಿಳ್ಕೋಬೇಕಾಗುತ್ತೆ. ಈಗ ಈ ವಾರದಲ್ಲಿ ಫಸ್ಟ್ ನೀವು ಹೇಳ್ತೀರಾ ಗುರುಜಿ ಹಾಗಾದ್ರೆ ಮುಖ ನೋಡಿ ಭವಿಷ್ಯ ಹೇಳ್ಬೋದಾ, ಹಸ್ತ ನೋಡಿ ಹೇಳ್ಬೋದಾ ಅಂದಾಗ ನಿಮ್ಮ ಕೈನ ನೀವೇ ನೋಡ್ಕೊಳ್ಳಿ. ಈ ಬೆರಳುಗಳ ಕೆಳಗಡೆ ಇರುವಂಥದ್ದೇ ಹಾರ್ಟ್ ಲೈನ್ ಅಂತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಹೃದಯ ರೇಖೆ. ನೋಡಿ ಈ ಬೆರಳುಗಳಿಗೆ ಕೆಳಗಡೆ ಭಾಗದಲ್ಲಿ ಒಂದು ರೇಖೆ ಬರುತ್ತೆ, ಅದು ಈ ಕಿರು ಬೆರಳಿನ ಬುದ್ಧಿ ರೇಖೆ ಇದೆಯಲ್ಲ ಇಲ್ಲಿಂದ ಬರ್ತಾ ಇರುತ್ತೆ. ಈ ರೇಖೆ ಏನಾದರೂ ಬಂದು ಇದು ಗುರು ಬೆರಳು, ಎಲ್ಲ ಜ್ಞಾಪಕ ಇಟ್ಕೊಳ್ಳಿ, ಕಾಣಿಸುತ್ತಲ್ವಾ, ಇದು ಗುರು ಬೆರಳು. ಈ ಹೃದಯ ರೇಖೆ ಏನಾದರೂ ಬಂದು ಗುರು ಪರ್ವ ಅಂದರೆ ಮೌಂಟ್ ಅಂತೀವಿ ಇಂಗ್ಲೀಷಲ್ಲಿ, ಬೆಟ್ಟ, ಈ ಥರ ಗುರು ಬೆರಳಿನ ಪರ್ವದವರೆಗೂ ಈ ಹೃದಯ ರೇಖೆ ಬಂದಿದ್ರೆ, ಗುರು ಪರ್ವದ ಮೇಲಿದ್ದರೆ ನಿಮ್ಮ ಕೈ ನೀವೇ ನೋಡ್ಕೊಳ್ಳಿ, ಯಾವುದೇ ರೀತಿಯ ರೋಗಗಳು ನಿಮಗೆ ಬರಕ್ಕೆ ಸಾಧ್ಯ ಇಲ್ಲ. ನೀವು ಸರಳ ಕಾರ್ಯತತ್ಪರರಾಗಿರ್ತೀರಿ, ಕೀರ್ತಿವಂತರಾಗಿರ್ತೀರಿ ಅನ್ನೋದನ್ನ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಭವಿಷ್ಯ ತಿಳ್ಕೊಬೋದು. ಈಗ ಕೆಲವರು ಕಣ್ಣುಗಳು ನೋಡಿ ಸಾಮಾನ್ಯಕ್ಕಿಂತ ಸ್ವಲ್ಪ ದೊಡ್ಡದಾಗಿದ್ರೆ ಅಂಥ ವ್ಯಕ್ತಿಗಳು ವ್ಯವಹಾರ ತಜ್ಞರು ಮತ್ತು ಸುಖಿಗಳಾಗಿರ್ತಾರೆ ಅಂತೇಳಿ ಕಣ್ಣು ನೋಡಿ ಭವಿಷ್ಯವನ್ನ ಹೇಳ್ಬೋದು. ಈಗ ನಾನು ಡೈರೆಕ್ಟಾಗಿ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಬಂದ್ಬಿಡ್ತೀನಿ. ಮೇಷರಾಶಿಯಿಂದ ಮೀನರಾಶಿಯವರೆಗೂ ಕೂಡ ಭವಿಷ್ಯವನ್ನ ಹೇಳ್ತಾ ಹೋಗ್ತೀನಿ. ಕೆಲವರು ಗುರುಜಿ ನನಗೆ ಸ್ಟ್ಯಾಂಪ್ ಹಾಕಿ ಅಂತಾರೆ, ನಾನು ಹೇಳುವಂಥ ವಿಡಿಯೋ ಮಧ್ಯೆ ಕಟ್ ಮಾಡೋಕ್ಕಾಗಲ್ಲ, ಇದು ಕಂಟಿನ್ಯೂಷನ್ ಆಗಿರುತ್ತೆ. 7 ನಿಮಿಷ 7:37 ಅದಕ್ಕೆ ಬೇಕಾದ್ರೆ ನಾನು ಬರೀತಿದ್ದೀನಿ, ಬರೆದು ಹೇಳ್ತೀನಿ ನಿಮಗೆ. 7:37ಕ್ಕೆ ಮೇಷರಾಶಿ ಅನ್ನೋದು ಆರಂಭ ಆಗ್ತಾ ಇದೆ. ರಾಶಿಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದರೆ ಮೇಷರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಭವಿಷ್ಯ ಅನ್ನುವಂತಹ ವಿಚಾರವನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೇಷರಾಶಿಯಾಧಿಪತಿ ಮಂಗಳ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ ಅಲ್ವಾ, ಧೈರ್ಯ ಇದ್ದಾಗ ನಾವೇನು ಬೇಕಾದರೂ ಕೂಡ ಸಾಧಿಸ್ಬೋದು. ಭಯಮೇವಸ್ತಿ ಶತ್ರು, ಭಯ ಅನ್ನೋದೇ ಒಂದು ದೊಡ್ಡ ಶತ್ರು ಅನ್ನೋದನ್ನ ನಾವು ಮರಿಬಾರ್ದು. ಅದರಿಂದ ನಿಮಗೀಗ ಧೈರ್ಯ ಹೆಚ್ಚಾಗುತ್ತೆ, ಜಯ ಪ್ರಾಪ್ತಿಯಾಗುತ್ತೆ, ಈ ವಾರ ವಿಜಯ ಪ್ರಾಪ್ತಿಯಾಗುತ್ತೆ. ಯಾವುದಾದ್ರೂ ವಿವಾದಗಳಿದ್ರೆ ಅದು ನಿಮ್ಮ ಪರವಾಗಿ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಮಂಗಳ ಗ್ರಹನ ದೃಷ್ಟಿ ನೇರವಾಗಿ ಭಾಗ್ಯ ಭಾವವನ್ನು ನೋಡ್ತಾ ಇರೋದ್ರಿಂದ ನಿಮಗೆ ಅದೃಷ್ಟ ಭಾಗ್ಯವನ್ನ ಮಾಡ್ಕೋಬೇಕು, ಧಾರ್ಮಿಕ ಕಾರ್ಯಗಳನ್ನ ಮಾಡಬೇಕು ಅನ್ನೋಂಥ ಮನೋಶಕ್ತಿ. ಯಾಕಂದ್ರೆ ನಾವು ಅದೃಷ್ಟ ಮಾಡ್ಕೋಬೇಕು ಅಂದ್ರೂ ನಿಮಗೆ ಅನ್ಸುತ್ತಲ್ಲ, ಪ್ರಪಂಚದಲ್ಲಿ ಕೆಲವರು ಅನುಕೂಲವಾಗಿರ್ತಾರೆ, ಕೆಲವರು ಅನಾನುಕೂಲವಾಗಿರ್ತಾರೆ. ಯಾಕೆ? ಅವ್ರು ಮಾಡಿದಂತಹ ಕರ್ಮ. ಅದಕ್ಕೆ ಕರ್ಮ ಪ್ರಬಲ ಸಿದ್ಧಾಂತ ಅಂತ ಹೇಳಲಾಗುತ್ತೆ. ಪ್ರಬಲ ಕರ್ಮ ಸಿದ್ಧಾಂತ ಅಂತೀವಿ. ಅದಕ್ಕೆ ಸರ್ವಸ್ಯ ಲೋಚನಂ ಶಾಸ್ತ್ರಂ, ನಮಗೆಲ್ಲ ಬೆಳಕನ್ನು ತೋರಿಸುವಂತಹ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ. ಅದರಿಂದ ಮೇಷರಾಶಿಯವರಿಗೆ ಧೈರ್ಯ, ಸ್ಥೈರ್ಯ ಮತ್ತು ನಿಮ್ಮ ಭಾಗ್ಯ, ನಿಮ್ಮ ಅದೃಷ್ಟವನ್ನ ನೀವು ಮಾಡ್ಕೊತೀರಿ. ನೀವು ಯಾವುದೇ ಒಂದು ಶಕ್ತಿ ದೇವತೆ ಅಂದರೆ ಚಾಮುಂಡೇಶ್ವರಿ, ದುರ್ಗಾದೇವಿ ಇಂತಹ ಶಕ್ತಿ ದೇವತೆಗಳನ್ನ ಅಥವಾ ಕಾಳಿಕಾದೇವಿ ಈ ಥರ ಯಾರು ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ದೇವಿಯ ಕೃಪಾ ಕಟಾಕ್ಷ. ಬನಶಂಕರಮ್ಮ ಇರ್ಬೋದು, ಬೆಂಗಳೂರು ಹೋದಾಗ ಬಾದಾಮಿ ಇರ್ಬೋದು,
ರೇಣುಕಾ ಯಲ್ಲಮ್ಮ ಇರ್ಬೋದು. ಈ ಥರ ಶಕ್ತಿ ದೇವತೆಗಳು, ಮೈಸೂರು ಅಂದಾಗ ಮೈಸೂರು ಚಾಮುಂಡೇಶ್ವರಿ ಇರ್ಬೋದು. ಈ ಥರ ಶಕ್ತಿ ದೇವತೆಗಳನ್ನ ಯಾರು ಆರಾಧನೆ ಮಾಡ್ತಿದ್ದೀರಿ ಅಂಥವ್ರಿಗೆ ತಾಯಿ ಆಶೀರ್ವಾದ ಮೇಷರಾಶಿಯವರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ಮೇಷರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಬುಧ ವಕ್ರಿಯಾಗಿದ್ದಾನೆ. ಪಂಚಮ ಭಾವದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇದ್ದಾನೆ. ಮಕ್ಕಳ ಜೊತೆಗೆ ಸ್ವಲ್ಪ ವಿವಾದ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಮಂಗಳ ಗ್ರಹ ತನ್ನ ಸ್ವನಕ್ಷತ್ರ ಮೃಗಶಿರಾ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ರು ಕೂಡ ಮಂಗಳ ತುಂಬ ಬಲಿಷ್ಠವಾಗಿರ್ತಾನೆ. ಅವನ ಪ್ರಭಾವ ಅತಿ ಹೆಚ್ಚಾಗಿರುತ್ತೆ. ನೀವೆಲ್ಲ ರಾಜಕೀಯ ಭವಿಷ್ಯವನ್ನು ಕೇಳಬೇಕು ಅಂದಾಗ ಸೂರ್ಯ ಮತ್ತು ಶನಿ ಒಬ್ಬರು ನೇರವಾಗಿ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಸ್ಟೇಟ್ ಗೌರ್ಮೆಂಟಲ್ಲಿ ಟೆನ್ಷನ್ಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಆಪೋಸಿಷನ್ ಪಾರ್ಟಿ ಮತ್ತು ಈಗ ನಡೀತಾ ಇರುವಂಥ ರನ್ನಿಂಗ್ ಗೌರ್ಮೆಂಟ್ ತುಂಬ ವಿವಾದಗಳು ಹೆಚ್ಚಾಗಿರುತ್ತೆ. ಯಾರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ ಅಥವಾ ದೇಶಕ್ಕೆ ಯಾರು ಮುಖ್ಯ? ಪ್ರಧಾನಮಂತ್ರಿಗಳು. ಯಾಕಂದರೆ ಜನ ಆರಿಸಿದಂಥವರಿಂದ ಪ್ರತಿನಿಧಿಗಳಾಗುವಂಥವ್ರೆ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ. ಏನಾಗುತ್ತೆ, ಮುಖ್ಯಮಂತ್ರಿಗಳಿಗೆ ಟೆನ್ಷನ್ನು, ಕೋರ್ಟ್ ಕೇಸು, ಇದೆಲ್ಲ ಟೆನ್ಷನ್ ನೀವೆಲ್ಲ ನೋಡ್ತಾನೆ ಇದ್ದೀರಿ ನ್ಯೂಸು. ಯಾಕೆ? ಸೂರ್ಯ ಮತ್ತು ಶನಿ ಸಮಸಪ್ತಮದಲ್ಲಿದ್ದಾರೆ. ಆಮೇಲೆ ಹಂಗಾರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಏನಾಗ್ತಾ ಇದೆ? ರಷ್ಯಾಗೆ ಹೋದರೆ ಅಮೆರಿಕದವ್ರಿಗೆ ಸಿಟ್ಟು, ಅಮೆರಿಕಾಗೆ ಹೋದರೆ ರಷ್ಯಾದವ್ರಿಗೆ ಸಿಟ್ಟು. ಅದಕ್ಕೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಯುಕ್ರೇನ್ಗೂ ಹೋಗ್ಬೇಕಾಗತ್ತೆ, ರಷ್ಯಾಗೂ ಹೋಗ್ಬೇಕಾಗತ್ತೆ, USA ಜೊತೆಗೂ ಚೆನ್ನಾಗಿ ಇಟ್ಕೋಬೇಕಾಗತ್ತೆ ಬಾಂಧವ್ಯ. ಇಲ್ಲಾಂದರೆ ಸರ್ಕಾರ ಬೆಳೆಸೋದಕ್ಕೋಸ್ಕರ ಪ್ರಯತ್ನಗಳು ನಡೆಯುತ್ತೆ. ಈಗ ಮೇಷರಾಶಿಯವರಿಗೆ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ, ಫೈನಾನ್ಷಿಯಲ್ ಪೊಸಿಷನ್ ಹೆಂಗಿರುತ್ತೆ? ಫೈನಾನ್ಷಿಯಲಿ ಸೂಪರ್ ಆಗಿರುತ್ತೆ. ಗುರು ಬಲ ಇದೆ. ಗುರು ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಹಣಕಾಸಿಗೆ ಏನು ತೊಂದರೆಗಳಾಗಲ್ಲ. ಆದರೆ 2ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಕೇತುವಿನ ಸಂಬಂಧ ಉಂಟಾಗಿರೋದ್ರಿಂದ ಹೆಣ್ಣಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ವಿವಾದ ಆಗುವ, ಹಣ ಬರುವ ಚಾನ್ಸಸ್ ಇರುತ್ತೆ, ವಿವಾದ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಜಾಗ್ರತೆಯನ್ನು ವಹಿಸಬೇಕು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ದಶಮಾಧಿಪತಿ ಏಕಾದಶ ಭಾವದಲ್ಲಿದ್ದು ದಶಮ ಭಾವವನ್ನು ನೋಡ್ತಾ ಇರೋದ್ರಿಂದ, ಬುಧ ಕೂಡ ವೀಕ್ಷಣೆ ಮಾಡ್ತಾ ಇರೋದ್ರಿಂದ, ಮಂಗಳ ಕೂಡ ನೋಡ್ತಾ ಇರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ಅನುಕೂಲಗಳಾಗುತ್ತೆ. ನಿಮ್ಗೆ ಬೇಕಾಗಿರುವಂತಹ ಪೊಸಿಷನ್ನು, ಪೋಸ್ಟು ಸಿಗುವ ಸಾಧ್ಯತೆಗಳಿರುತ್ತೆ. ಎಲ್ಲಕ್ಕೆ ಬೇಕೋ ಅಲ್ಲಿಗೆ ನೀವು ವರ್ಗಾವಣೆ ಕೂಡ ಮಾಡಿಕೊಳ್ಳುವ ಸಾಧ್ಯತೆಗಳಿರುತ್ತೆ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ವಾಗ್ವಾದಗಳು, ಗೌರವ ನಷ್ಟ, ಕಣ್ಣುಗಳ ತೊಂದರೆ, ಕುಟುಂಬದಲ್ಲಿ ದುಃಖ. ಅದಕ್ಕೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ಶುಕ್ರವಾರ ಧೈರ್ಯ ಹೆಚ್ಚಾಗುತ್ತೆ. ಸ್ನೇಹಿತರಿಂದ ಸಹಾಯ ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಈಗ ಒಟ್ಟು 5 ದಿವಸದ ಭವಿಷ್ಯ ಹೇಳಿದೆ. ಇನ್ನು ವಾರದ ಕೊನೆ 2 ದಿನ ಹೆಂಗಿರುತ್ತೆ ಅಂದಾಗ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ವಾಹನಗಳಿಂದ ತೊಂದರೆ, ನಿದ್ರಾಭಂಗ ಉಂಟಾಗುವ ಸಾಧ್ಯತೆ ಇದೆ. ಅಂದರೆ ಈ ವಾರದಲ್ಲಿ ಒಟ್ಟು 4 ದಿನ ಜಾಗ್ರತೆ. ಸೋಮವಾರ ಮಂಗಳವಾರ ಶನಿವಾರ ಭಾನುವಾರ. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ಶುಕ್ರವಾರ 3 ದಿನ ಮೇಷರಾಶಿಯವರಿಗೆ ಟೈಮ್ ಬಹಳ ಅತ್ಯುತ್ತಮವಾಗಿರುತ್ತೆ. ಮೇಷರಾಶಿ ಜಾತಕರು ಪರಮಾತ್ಮ, ನಮ್ಮೆಲ್ಲರ ತಂದೆ ಯಾರು? ಪರಮಾತ್ಮ. ಅದಕ್ಕೆಲ್ಲರೂ ಕೂಡ ಓಂ ಪರಮಾತ್ಮನೇ ನಮಃ ಅಂತೇಳಿ ಪರಮಾತ್ಮ ನೆನಪು ಮಾಡೋದ್ರಿಂದ ನಿಮಗೆ ಸುಖ ಶಾಂತಿ ಒಳ್ಳೆಯದಾಗತ್ತೆ. ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ. ಖಂಡಿತ ಮೇಷರಾಶಿಯವರಿಗೆ ಪರಿಹಾರನೂ ಹೇಳಿದ್ದೀನಿ. ಅಥವಾ ತಾಯಿ ದುರ್ಗಾದೇವಿ ಆರಾಧನೆ ಮಾಡಿದ್ರೂ ಕೂಡ ಒಳ್ಳೆಯದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಈಗ ವೃಷಭ ರಾಶಿಯ ಭವಿಷ್ಯ, ವೃಷಭ ರಾಶಿಯವರಿಗೆ 14,
44ರಿಂದ ವೃಷಭ ರಾಶಿ ಟೈಮಿಂಗ್ಸ್ ಹೇಳ್ತಾ ಇದ್ದೀನಿ. 14:44 ವೃಷಭ ರಾಶಿ ಆರಂಭ ಆಗ್ತಾ ಇದೆ. ವೃಷಭ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 26/8/2024ರಿಂದ 1/9/2024 ವೃಷಭ ರಾಶಿ ಭವಿಷ್ಯ. ಈಗ ರಾಶ್ಯಾಧಿಪತಿಯಾದಂತಹ ಶುಕ್ರ ನೀಚನಾಗಿದ್ದಾನೆ, ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಒಳ್ಳೆ ತುಕ್ಕಾಬಟ್ಟೆ ಕ್ರಿಯೇಟಿವ್ ಮೈಂಡ್ ಇರುತ್ತೆ, ಬುದ್ಧಿಶಕ್ತಿಯಿಂದ ಜೀವನವನ್ನು ಮಾಡ್ತೀರಿ. ಆದರೆ ಮಾತಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ನೀವು ಮಾತಾಡುವಂಥ ಮಾತು ಮತ್ತೆ ವಾಪಸ್ ತಗೊಳಕ್ಕಾಗಲ್ಲ. ಅದಕ್ಕೆ ಮಾತಾಡಬೇಕಾದ್ರೆ ಬಹಳ ಎಚ್ಚರ. ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ನಾನು ಅನ್ನೋದು ವಿನಯ ನಾಶ ಮಾಡುತ್ತೆ, ಕೋಪ ಅನ್ನೋದು ಪ್ರೀತಿಯನ್ನು ನಾಶ ಮಾಡುತ್ತೆ. ಕೋಪವನ್ನು ಮಾಡ್ಕೋಬೇಡಿ. ಮಾತಾಡಬೇಕಾದ್ರೆ 2 ಸಲ ಯೋಚನೆ ಮಾಡಿ ಮಾತಾಡಿ. ಖಾರವಾಗಿರುವಂಥ ಆಹಾರ ತಿನ್ನಕ್ಕೆ ಇಷ್ಟಪಡ್ತೀರಿ ಈ ವಾರ ಅನ್ನೋದನ್ನ ಸೂಚನೆ ತೋರಿಸ್ತಾ ಇದೆ. ಇನ್ನು ಚತುರ್ಥ ಭಾವದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇದ್ದಾನೆ. ಸುಖ ಅನ್ನೋದು ಮರೀಚಿಕೆ ಆಗ್ಬೋದು, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥ ಪೊಸಿಷನ್ ಬರ್ಬೋದು. ಆದರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಅನುಕೂಲತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ವೈವಾಹಿಕ ಜೀವನ ಹೇಗಿರುತ್ತೆ ಅಂದಾಗ ಮಂಗಳ ಗ್ರಹ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವರು ಜೀವನದಲ್ಲಿ ವಿವಾಹ ಜೀವನದಲ್ಲಿ ವಿವಾದಗಳು ಉಂಟಾಗಿರುತ್ತೆ. ಕೆಲವರು ಪೊಲೀಸ್ ಸ್ಟೇಷನ್ ಓಡಾಡ್ತಿರ್ತೀರಿ, ಇನ್ನು ಕೆಲವರು ಕೋರ್ಟ್ ಓಡಾಡ್ತಾ ಇದ್ದೀರಿ, ಇನ್ನು ಕೆಲವರು ನಮಗೆ ಡೈವರ್ಸ್ ಆಗ್ಬಿಡುತ್ತಾ ಅನ್ನುವಂತಹ ಭಯ ಆಗುತ್ತೋ ಇಲ್ವೋ, ಇನ್ನು ಕೆಲವ್ರಿಗೆ ಆಗ್ಬಿಡುತ್ತೇನೋ ಅನ್ನುವಂತಹ ಭಯದಲ್ಲೂ ಕೂಡ ಆ ವಾತಾವರಣ, ಆ ಮಾತುಗಳು ಬೇಡವೇ ಬೇಡ ಡೈವರ್ಸ್ ಕೊಟ್ಬಿಡ್ತೀನಿ ಅನ್ನೋಂಥ ಮಾತುಗಳು ಬರ್ಬೋದು. ಅಥವಾ ಆ ರೀತಿ ಸಂದರ್ಭಗಳು ಕೂಡ ಉಂಟಾಗುವ ಸಾಧ್ಯತೆಗಳು. ಹೊಸದಾಗಿ ಮದುವೆ ಆಗಿರೋರ್ಬೋದು, ಬೇರೆಯವ್ರಿರ್ಬೋದು, ಅದು ಕೆಲವರಿಗೆ ಮಾತ್ರ. ಇದು ನಿಮ್ಮ ಪರ್ಸನಲ್ ಜಾತಕವನ್ನು ಕೂಡ ತೋರಿಸ್ಬೇಕಾಗತ್ತೆ. ಆಗ ಕರೆಕ್ಟಾಗಿ ನಾನು ನಿಮ್ಮ ಭವಿಷ್ಯವನ್ನು ಹೇಳಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳ ವಿಷಯದಲ್ಲಿ ತುಂಬ ಯೋಚನೆಯನ್ನು ಮಾಡ್ತೀರಿ. ಈಗ ತುಂಬ ಮಕ್ಕಳ ವಿಚಾರದಲ್ಲಿ ನಿಮ್ಮ ಚಿಂತನೆಗಳು ಅತಿ ಹೆಚ್ಚು ನಡೆಯುತ್ತೆ. ಆಮೇಲೆ ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡ್ಬೋದಾ, ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಬೇಕಾ, ಯಾವುದರಿಂದ ಹಣ ಹೆಚ್ಚು ಮಾಡಬಹುದು ಅನ್ನುವಂತಹ ಯೋಚನೆಗಳು, ಬುದ್ಧಿಶಕ್ತಿ ಕೂಡ ನಿಮ್ಮದು ಓಡುವ ಸಾಧ್ಯತೆಗಳು ಕೂಡ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾದರೆ ವೃಷಭ ರಾಶಿಯವರಿಗೆ ರಾಹು ಲಾಭಸ್ಥಾನದಲ್ಲಿರೋದ್ರಿಂದ ವಿದೇಶದಲ್ಲಿದ್ದರೆ ಅನುಕೂಲಗಳಾಗುತ್ತೆ. USA, ಆಸ್ಟ್ರೇಲಿಯಾ ಎಲ್ಲೇ ಇದ್ದರೂ. ಆದರೆ ಸ್ವಲ್ಪ ಮಾನಸಿಕ ಒತ್ತಡ ಕೂಡ ನಿಮಗೆ ಇರುತ್ತೆ. ಗುರು ನಿಮ್ಮ ಜನ್ಮ ರಾಶಿಯಲ್ಲಿದ್ದಾಗ ನಿಮಗೆ ಗೊತ್ತಿಲ್ಲದೆ ಏನೋ ಒಂಥರ ಬೇಜಾರು, ದುಃಖ, ಅಶಾಂತಿ ಆಗ್ತಾ ಇರುತ್ತೆ. ಹಾಗಾದರೆ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಸನ್ಮಾನಗಳಾಗುತ್ತೆ. ಟೈಮ್ ತುಂಬ ಉತ್ತಮವಾಗಿರುತ್ತೆ. ಉನ್ನತವಾದ ಅಂತಸ್ತು ಪ್ರಾಪ್ತಿಯಾಗುತ್ತೆ. ಕಾಣಿಕೆಗಳು, ಗಿಫ್ಟ್ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ ಕಣ್ಣುಗಳ ತೊಂದರೆ, ಧನ ನಷ್ಟ, ಕುಟುಂಬದಲ್ಲಿ ದುಃಖ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ತುಂಬ ಉತ್ತಮವಾಗಿರುತ್ತೆ. ಮಾನಸಿಕವಾಗಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಧನ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಕೂಡ ಧರಿಸ್ತೀರಿ. ಯಾಕಂದ್ರೆ ಒಳ್ಳೊಳ್ಳೆ ಬಟ್ಟೆ ಇದ್ದಾಗಲೂ ನಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕೂ ಮನಸ್ಸು ಬರಲ್ಲ. ಆದರೆ ಈ ವಾರದಲ್ಲಿ ಒಟ್ಟು 4 ದಿನ ನಿಮಗೆ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ ಮತ್ತು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ. 3 ದಿನ ಜಾಗ್ರತೆಯಾಗಿರಬೇಕು. ಬುಧವಾರ, ಗುರುವಾರ, ಶುಕ್ರವಾರ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಏನು ಪರಿಹಾರ ಮಾಡಬೇಕು ಅಂದಾಗ ಕಾಲಭೈರವನನ್ನು ನೆನಪು ಮಾಡಬೇಕು. ಅಥವಾ ಓಂ ಕಾಲೈ ನಮಃ. ಕಾಲರ ಕಾಲ ಮಹಾಕಾಲ ಪರಮಾತ್ಮ ಆಗಿದ್ದಾನೆ, ಸರ್ವಶಕ್ತಿವಂತ ಈಶ್ವರ ಆಗಿದ್ದಾನೆ. ಅದಕ್ಕೆ ವೃಷಭ ರಾಶಿಯವರು ಪಂಚಾಮೃತ ಅಭಿಷೇಕ ಶಿವನಿಗೆ ಮಾಡಿಸ್ತಾ ಈ ನಾನು ಹೇಳಿದಂಥ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎಫೆಕ್ಟು ಈ ವಾರ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ
ಮೂರನೇ ರಾಶಿ ಅದು ಮಿಥುನ ರಾಶಿ. ಮಿಥುನ ರಾಶಿಗೆ 19:48 ಅಥವಾ 51ಕ್ಕೆ ಮಿಥುನ ರಾಶಿ ಆರಂಭ ಆಗ್ತಾ ಇದೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ 19:51 ಮಿಥುನ ರಾಶಿ ಆರಂಭ. ಹಾಗಾದ್ರೆ ಮಿಥುನ ರಾಶಿಯವ್ರಿಗೆ ಹೇಗಿದೆ ವಾರ ಭವಿಷ್ಯ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ. ಮಿಥುನ ರಾಶಿ ರಾಶಿಚಕ್ರದಲ್ಲಿ ಇದು ತೃತೀಯ ರಾಶಿ. ನಿಮ್ಮ ರಾಶಿಗೆ ಮಂಗಳನ ಸ್ವಾಗತ ಆಗುತ್ತೆ. ಮಂಗಳ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರ ಆಗೋವರೆಗೂ ತುಂಬಾ ಪ್ರಭಾವವಾಗಿರ್ತಾನೆ. ಆರಿದ್ರ ನಕ್ಷತ್ರದ ಸಂಚಾರ ಆದಾಗ ಬೇರೆ ಫಲ. ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಸ್ವಲ್ಪ ಮಿಥುನ ರಾಶಿಯವರಿಗೆ ಕೋಪ ಜಾಸ್ತಿ, ಹಠ ಜಾಸ್ತಿ, ಆಮೇಲೆ ದುಡುಕುತನ ಬರುವ ಸಾಧ್ಯತೆಗಳು ಕೂಡ ಇದೆ. 6ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿ, ರೋಗಗಳು ಬರುವ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಇದೆ. ಆಮೇಲೆ ಇನ್ಶೂರೆನ್ಸ್ ಇಂದ ಲಾಭ ಬರುವ ಸಾಧ್ಯತೆಗಳು ಕೂಡ ಇದೆ. ಅಥವಾ ಪೊಲೀಸ್ ಕೇಸ್ ಕೂಡ ಆಗ್ಬೋದು. ಮತ್ತೆ ಪೊಲೀಸರಿಂದ ನಿಮಗೆ ಅನುಕೂಲ ಲಾಭ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಚತುರ್ಥ ಭಾವದಲ್ಲಿ ಶುಕ್ರ ಕೇತುವಿನ ಸಂಬಂಧ ಹೊಂದಿರೋದ್ರಿಂದ ಹೊಸ ಮನೆ, ವಾಹನ, ಭೂಮಿ ಈ ವಿಚಾರದಲ್ಲಿ ತಗೊಳ್ಳುತ್ತೀರಾ, ಆದರೆ ವಿವಾದ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ವೈವಾಹಿಕ ಜೀವನ ಮಿಥುನ ರಾಶಿಯವ್ರದ್ದು ಹೇಗಿರುತ್ತೆ? ಸಪ್ತಮಾಧಿಪತಿ ವ್ಯಯಸ್ಥಾನದಲ್ಲಿದ್ದು ಗುರು ಶುಕ್ರ ಕೇತು ಇರೋದ್ರಿಂದ ವಿವಾಹ ಜೀವನದಲ್ಲಿ ಕೆಲವರ ಜಾತಕದಲ್ಲಿ ನಿಮ್ಮ ಪರ್ಸನಲ್ ಜಾತಕ ತೋರಿಸ್ಬೇಕು. ಅವಾಗ ವಿವಾದಗಳು ಉದ್ಭವ ಆಗುವಂಥದ್ದು, ಸಂಗಾತಿ ಬೇಡ ಅಂತೇಳಿ ಸಪ್ರೇಷನ್ ಆಗುವಂಥದ್ದು. ಟೆಂಪರವರಿ ಸಪ್ರೇಷನ್ ಆಗ್ಬೋದು, ಪರ್ಮನೆಂಟ್ ಸಪ್ರೇಷನ್. ಟೆಂಪರವರಿ ಅಂದ್ರೆ ಏನು, ಪರ್ಮನೆಂಟ್ ಅಂದ್ರೆ ಏನು? ಪರ್ಮನೆಂಟಾಗಿ ಬೇಡ ಅಂತ ಬಿಟ್ಟು ಹೋಗೋದು. ಟೆಂಪರವರಿ ಅಂದ್ರೆ ಪತಿ ಒಂದ್ ಕಡೆ, ಪತ್ನಿ ಒಂದ್ ಕಡೆ, ಉದ್ಯೋಗ ಬದಲಾವಣೆಯಾಗಿ ದೂರ ದೂರ ಇರುವಂತಹ ಪರಿಸ್ಥಿತಿಗಳು ಕೂಡ ಉದ್ಭವ ಆಗುವ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಇನ್ನು ಮಿಥುನ ರಾಶಿಯವರು ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಸಂಗೀತಗಾರರಿಗೆ ಅಥವಾ ಭಾಷಣಗಾರರಿಗೆ ಉತ್ತಮ ಲಾಭ ಅನ್ನೋದು ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ. ರಾಹು ಬುಧನ ನೋಡೋದ್ರಿಂದ ತುಂಬ ಅತಿ ಹೆಚ್ಚಾಗಿ ನೀವು ಮಾತಾಡುವ ಸಾಧ್ಯತೆಗಳು ಕೂಡ ಇದೆ. ನೀವು ಮಾತಾಡುವಂತಹ ಮಾತು ಸ್ವಲ್ಪ ಸತ್ಯವಾಗಿರಬೇಕು. ಜನ ಆಕರ್ಷಣೆ ಆಗಲಿ ಅಂತೇಳಿ ತಪ್ಪು ಸುಳ್ಳನ್ನ ಮಾತಾಡಕ್ಕೆ ಹೋಗ್ಬಾರ್ದು ಅನ್ನುವಂತಹ ಸಲಹೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಆಮೇಲೆ ಉದ್ಯೋಗ ಹೇಗಿರುತ್ತೆ, ಯಾರನ್ನು ಫಾರಿನಲ್ಲಿ ಇದ್ದೀರಿ ಒಳ್ಳೆ ದುಡ್ಡು ಮಾಡ್ತೀರಿ, ವಿದೇಶಿಯರು ನಿಮಗೆ ಸಹಾಯ ಸಹಯೋಗ ಸಿಗುತ್ತೆ. ಬಿಸ್ನೆಸ್ ಅಲ್ಲಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಒಳ್ಳೆ ಧನ ಲಾಭ ಆಗುತ್ತೆ. ಮಿಥುನ ರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಆಯಾಸ, ಅಧಿಕ ಖರ್ಚು, ಬೇಸರ ಆಗುವಂಥದ್ದು, ಸೋಮಾರಿತನ ಉಂಟಾಗುವ ಸಾಧ್ಯತೆಗಳಿದೆ ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ ಉತ್ತಮ ಸೌಕರ್ಯಗಳು ಉಂಟಾಗುತ್ತೆ. ಗಿಫ್ಟ್ಗಳು ಕಾಣಿಕೆ ಸಿಗುತ್ತೆ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಉಲ್ಲಾಸವನ್ನು ಕೂಡ ಪಡಿತೀರಿ ಅನ್ನುವಂಥದ್ದು ಈ 3 ದಿನ ಕಂಡು ಬರುತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ವ್ಯಾಧಿಗಳು ಹೆಚ್ಚಾಗುವಂಥದ್ದು, ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಸೋಲು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟು ಈ ವಾರದಲ್ಲಿ 4 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಶನಿವಾರ, ಭಾನುವಾರ. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಟೈಮು ಬಹಳ ಉತ್ತಮವಾದಂತಹ ಟೈಮು ನಿಮಗೆ ಪ್ರಾಪ್ತಿಯಾಗುತ್ತೆ ಮಿಥುನ ರಾಶಿ ಜಾತಕರಿಗೆ ಅನ್ನುವಂತಹ ವಿಚಾರವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ಮಿಥುನ ರಾಶಿಯವರು ಏನ್ ಮಾಡಬೇಕು ಅಂದಾಗ, ದೇವರ ದೇವ ಯಾರು? ಮಹಾದೇವ. ಕೆಲವೊಂದು ನಮಗೆ ಫಲಗಳನ್ನ ಕೊಡ್ಬೇಕಾದ್ರೆ ದೇವರುಗಳು ಕೂಡ ಮಹಾದೇವನನ್ನ ಕೇಳಬೇಕಾಗುತ್ತೆ. ಅದಕ್ಕೆ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಮಿಥುನ ರಾಶಿಯವರು
ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಶಿವನಿಗೆ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಈ ವಾರ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರು ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ಕರ್ಕಾಟಕ ರಾಶಿ ಭವಿಷ್ಯ. ಕರ್ಕಾಟಕ ರಾಶಿಗೆ ಟೈಮಿಂಗ್ಸ್ ಎಷ್ಟು? 25/11ಕ್ಕೆ ಕರ್ಕಾಟಕ ರಾಶಿ ಆರಂಭ ಆಗುತ್ತೆ. ಕರ್ಕಾಟಕ ರಾಶಿ ಭವಿಷ್ಯ. ಹಾಗಾದ್ರೆ ನಿಮಗೆ ಹೇಗಿದೆ ಫಲಾನುಫಲ? ಕರ್ಕಾಟಕ ರಾಶಿಗೆ ವ್ಯಯಭಾವದಲ್ಲಿ ಮಂಗಳನ ಸಂಚಾರ ಹೇಗಿರುತ್ತೆ ಅಂದ್ರೆ, ವಾಹನಗಳನ್ನ ಚಾಲನೆ ಮಾಡೋರು, ಡ್ರೈವ್ ಮಾಡೋರು ಬಹಳ ಎಚ್ಚರ. ಆದರೆ ಯಾರ್ಯಾರು ಸರ್ಜರಿ ಮಾಡಿರ್ತೀರಿ ಡಾಕ್ಟರ್ಗಳು, ಅಂಥವ್ರಿಗೆ ಅನುಕೂಲ ಆಗುತ್ತೆ. ಕರ್ಕಾಟಕ ರಾಶಿ ಜಾತಕರಿಗೆ ಬುಧ ಜನ್ಮರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಮನಸ್ಸು ಸ್ವಚ್ಛವಾಗಿರಬೇಕು. ಇಲ್ಲಾಂದರೆ ಮಾನಸಿಕವಾಗಿ ಒತ್ತಡ ಆಗುವಂಥದ್ದು, ದುಃಖ ಆಗುವಂಥದ್ದು, ಮನಸ್ಸಿನಲ್ಲಿ ಏರುಪೇರುಗಳು ಉಂಟಾಗುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಸಹಾಯನೂ ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕಂಡುಬರುತ್ತೆ. ಸೂರ್ಯ ಜನ್ಮರಾಶಿಗೆ 2ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಕೂದಲು ಉದುರ್ಬೋದು, ಮುಖದಲ್ಲಿ ಏನಾದರೂ ಕಳೆ ಇಲ್ದಂಗೆ ಆಗುವಂಥದ್ದು, ಅಥವಾ ಕೆಲವರಿಗೆ ಮುಖದಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಅಂದರೆ ಪಿಂಪಲ್ಲು ಅದು ಇದು ಆಗುವಂಥದ್ದು, ಇದೆಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೆರೆಹೊರೆಯವರ ಜೊತೆಗೆ ಉತ್ತಮ ಬಾಂಧವ್ಯ ಇಟ್ಕೋಬೇಕಾಗತ್ತೆ. ಇಲ್ಲಾಂದರೆ ಸ್ತ್ರೀಯರಿದ್ದರೆ ಅಂತಹ ನೆರೆಹೊರೆಯವರಿಂದ ನಿಮಗೆ ವಿವಾದಗಳು ಆಗ್ಬೋದು, ಅಥವಾ ನಿಮ್ಮ ಚಿಕ್ಕ ಸಹೋದರ ಅದರಲ್ಲೂ ಸಹೋದರಿಯರ ಜೊತೆ ವಿವಾದ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನೀವೇನೋ ಕಮ್ಯುನಿಕೇಷನ್ ಇಂಡಸ್ಟ್ರಿಗಳಿದ್ರೆ ಬಹಳ ಎಚ್ಚರ. ನೆರೆಹೊರೆಯವರ ಜೊತೆಗೂ ಕೂಡ ಬಹಳ ಎಚ್ಚರವನ್ನು ವಹಿಸಿ. ಯಾವುದೇ ಒಂದು ಶಾರ್ಟ್ ಜರ್ನಿ ಮಾಡಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಶಾರ್ಟ್ ಜರ್ನಿ ಮಾಡಿ, ಇಲ್ಲಾಂದರೆ ಜಾಸ್ತಿ ಎಲ್ಲೂ ಓಡಾಟ ಮಾಡಬೇಡಿ. ಕರ್ಕಾಟಕ ರಾಶಿಯವರಿಗೆ ಸಪ್ತಮಾಧಿಪತಿಯಾದಂತಹ ಶನಿ ಅಷ್ಟಮ ಭಾವದಲ್ಲಿದ್ದು ಸಪ್ತಮ ಭಾವವನ್ನೇ ನೋಡ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆ, ಅಥವಾ ನೀವು ಮಾಡ್ತಿರುವಂಥ ಬಿಸ್ನೆಸ್ ಕಮ್ಮಿ ಆಗಿರ್ಬೋದು. ಗುರುಜಿ ಹಂಗಾರೆ ಗುರುಬಲ ಇದೆ ಅಲ್ವಾ? ಎಲ್ಲ ಕಷ್ಟಗಳಲ್ಲಿದ್ದರೂ ಕೂಡ ಗುರುಬಲ ಇರೋದ್ರಿಂದ ಕಾಪಾಡ್ತಾ ಹೋಗ್ತಾನೆ ಗುರು ಅನ್ನೋದನ್ನ ಸೂಚನೆ ತೋರಿಸುತ್ತೆ. ಆದರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ಅಶುಭ ಅಂದಾಗ, ಸೋಮವಾರ ಮಂಗಳವಾರ ವಿವಾಹ ಭಾಗ್ಯ, ಉತ್ತಮ ಆದಾಯ, ಮದ್ಯ ವ್ಯಾಪಾರದಿಂದ ಲಾಭ, ದ್ರವ್ಯ ವ್ಯಾಪಾರದಿಂದನೂ ಕೂಡ ಆದಾಯ ಹೆಚ್ಚಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗಲೂ ಕೂಡ ನಿಮ್ಗೆ ಅಂಡರ್ಲೈನ್ ಮಾಡ್ಕೋಬೇಕು, ಇಬ್ಬರ ಜಾತಕವನ್ನು ತೋರಿಸ್ಬೇಕು. ಬರೀ ಸಾಲಾವಳಿ ನೋಡಿ ಮದುವೆ ಆಗೋದು ತಪ್ಪು. ಯಾಕೆಂದರೆ ನಿಮಗೆ ಬರುವಂತಹ ವಧು ನಿಮ್ಗೆ ಹೊಂದ್ಕೋಬೇಕು, ನಿಮ್ಮ ತಾಯಿ ತಂದೆಗೆ ಹೊಂದ್ಕೋಬೇಕು. ವರ ಶ್ರೀಮಂತನಾಗಿದ್ರು ಆಯುಷ್ ಇಲ್ಲ ಅಂದರೆ ಏನು ಮಾಡ್ತೀರಿ? ಮಕ್ಕಳಿಲ್ಲ ಅಂದರೆ ಏನು ಮಾಡ್ತೀರಿ? ಅದಕ್ಕೆ ವಿವಾಹ ಭಾಗ್ಯ ಇದೆ, ಆದರೆ ವಿವಾಹ ಆಗೋಕ್ಕಿಂತ ಮುಂಚೆ ಎಚ್ಚರ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಸೋಮಾರಿತನ, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಶೀಘ್ರ ಕೋಪ, ಅಥವಾ ಏನಾದರೂ ಗಾಯಗಳಾಗ್ಬೋದು. ಸ್ತ್ರೀಯಿಂದ ಅಧಿಕ ಖರ್ಚುಂಟಾಗುವ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಮತ್ತು ವಾರದ ಕೊನೆ 2 ದಿನ ತುಂಬ ಟೈಮ್ ಚೆನ್ನಾಗಿದೆ. ಭಾಗ್ಯೋದಯ ಆಗುತ್ತೆ ಶನಿವಾರ ಭಾನುವಾರ, ಉಲ್ಲಾಸವಾಗಿರ್ತೀರಿ. ಈ ವಾರದಲ್ಲಿ ಒಟ್ಟು 4 ದಿನ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳು: ಸೋಮವಾರ, ಮಂಗಳವಾರ, ಶನಿವಾರ, ಭಾನುವಾರ. ಹಾಗಾದರೆ ಕರ್ಕಾಟಕ ರಾಶಿಯವರು ಏನು ಮಾಡಬೇಕು ಈ ವಾರ ಅಂದಾಗ, ಬಿಲ್ವಪತ್ರೆಯಿಂದ ಶಿವನಿಗೆ ಪೂಜೆ ಮಾಡ್ತಾ, ಕೆಂಪು ಹೂವಿನಿಂದ ಶಿವನಿಗೆ ಪೂಜೆ ಮಾಡಿಸ್ತಾ, ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡೋದ್ರಿಂದ ಕಟಕ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹರಾಶಿ. ಸಿಂಹರಾಶಿಯವರಿಗೆ 26/8/2024ರಿಂದ 1/9/2024 ಅಂದರೆ 29 ನಿಮಿಷ 11 ಸೆಕೆಂಡಿಂದ ನಿಮಗೆ ಸಿಂಹ ರಾಶಿ ಅನ್ನೋದು ಆರಂಭ ಆಗ್ತಾ ಇದೆ. ಕೇಳ್ತಿರಲ್ಲ ಎಷ್ಟು ಗಂಟೆಗೆ ನಮಗೆ ರಾಶಿ ಎಲ್ಲ ರಾಶಿ ನೋಡ್ಬೇಕಾ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. 29 ನಿಮಿಷ 11 ಸೆಕೆಂಡಿಂದ ಸಿಂಹ ರಾಶಿ ಆರಂಭ. ಹಾಗಾದರೆ ನಿಮ್ಮ ಸಿಂಹ ರಾಶಿಯಲ್ಲಿ ನಿಮ್ಮ ಜನ್ಮ ರಾಶ್ಯಾಧಿಪತಿ ಸೂರ್ಯ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇದ್ದಾನೆ. ಸೂರ್ಯ ತನ್ನ ಸ್ವಕ್ಷೇತ್ರದಲ್ಲಿ ಸಂಚಾರ ಆದಾಗ
ಅದರಲ್ಲೂ ಸೂರ್ಯ ಪುಬ್ಬ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಶುಕ್ರ ನಕ್ಷತ್ರ ಸೂರ್ಯನಿಗೂ ಶುಕ್ರನಿಗೂ ಆಗಲ್ಲ. ಸೂರ್ಯ ಶುಕ್ರ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸಿಂಹ ರಾಶಿಯವರು ಯಾವುದೇ ಫೈನಾನ್ಷಿಯಲ್ ಸೆಕ್ಟರ್ ಸ್ಟಾಕ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬಾರದು. ಹಣ ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಶುಕ್ರ ನಿಮಗೆ ತೃತೀಯಾಧಿಪತಿ, ದಶಮಾಧಿಪತಿ. ಯಾಕಂದರೆ ಫೈನಾನ್ಷಿಯಲ್ ಸೆಕ್ಟರ್ಸ್ ಅಂತ ಬರುತ್ತೆ. ಇಂಡಿಯಾದಲ್ಲಿ ಅಂದಾಗ ರೈಲ್ವೆ ಅಂದಾಗ ಇಂಡಿಯನ್ ರೈಲ್ವೆ ಫೈನಾನ್ಷಿಯಲ್ ಸೆಕ್ಟರ್, ಇಂಥದ್ರಲ್ಲಿ ಇಂಡಿಯಾದಲ್ಲಾದರೆ ನೀವು ಹಣವನ್ನು ಹೂಡಿಕೆ ಮಾಡ್ಬೋದು. ಅಮೇರಿಕಾದಲ್ಲಿದ್ದರೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಈ ಟೈಮಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದ್ರೆ ಹಣ ವ್ಯಯ ಆಗುವಂಥದ್ದು, ಶೇರ್ ಮಾರ್ಕೆಟಲ್ಲಿ ಲಾಸ್ ಆಗುವ ಸಾಧ್ಯತೆಗಳಿರುತ್ತೆ. ಯಾವುದರಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ. ಆಮೇಲೆ ಸಿಂಹ ರಾಶಿಯಾಧಿಪತಿ ಸಿಂಹ ರಾಶಿಯಲ್ಲಿದ್ದಾನೆ. ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಮತ್ತು ಕೇತು, ತೃತೀಯಾಧಿಪತಿ, ದಶಮಾಧಿಪತಿ. ನಿಮಗೆ ಹಣ ಎಲ್ಲಿಂದ ಬರುತ್ತೆ? ನೀವು ಮಾಡುವಂತಹ ಉದ್ಯೋಗದಿಂದ ಹಣ ಬಂದರೂ ಕೂಡ ವಿವಾದ, ಕೇತು ಇರೋದ್ರಿಂದ ವಿವಾದ ಆಗುವಂಥದ್ದು. 6ನೇ ಮನೆ ಅಧಿಪತಿ 6ನೇ ಮನೆಯನ್ನೇ ನೋಡ್ತಾ ಇರೋದ್ರಿಂದ ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ನಿಮಗೆ ಸಿಗುವ ಸಾಧ್ಯತೆ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬೇರೆ, ಸರ್ವಿಸ್ ಪ್ರೊವೈಡರ್ ಇಂಡಸ್ಟ್ರಿಗಳೇ ಬೇರೆ. ಸರ್ವಿಸ್ ಪ್ರೊವೈಡರ್ ಇಂಡಸ್ಟ್ರಿಗಳಿಂದ ಉದ್ಯೋಗ, ಸರ್ವಿಸ್ ಅನ್ನೋದನ್ನು ನೀವು ಮಾಡೋಕ್ಕೆ ಪ್ರಯತ್ನಗಳನ್ನು ಮಾಡ್ತೀರಿ ಅನ್ನೋದು ಕೂಡ ಕಂಡುಬರುತ್ತೆ. ಅದು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋಣ, ಅಥವಾ ನನ್ನ ಸ್ನೇಹಿತರ ಜೊತೆಗೆ ನಾನು ಬಿಸ್ನೆಸ್ ಮಾಡೋಣ, ಅಲ್ಲಿ ನನ್ನ ಐಡೆಂಟಿಫಿಕೇಶನ್ ಅಥವಾ ಕೆಲಸ ಮಾಡೋಣ ಅನ್ನುವಂತಹ ಮನಸ್ಥಿತಿ ಕೂಡ ಇರುತ್ತೆ. ಆಮೇಲೆ ಮಂಗಳ ಲಾಭಸ್ಥಾನದಲ್ಲಿ, ಅದರಲ್ಲೂ ಮೃಗಶಿರ ನಕ್ಷತ್ರ ತನ್ನ ಸ್ವಕ್ಷೇತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹಠ ಮಾಡಿ ನಿಮ್ಮ ಸೋಷಿಯಲ್ ನೆಟ್ವರ್ಕ್ ಎಲ್ಲಿದೆಯೋ ಅಲ್ಲೆಲ್ಲ ನಿಮ್ಮ ಬೆಳಕನ್ನು, ನಿಮ್ಮ ಇರುವಿಕೆಯನ್ನು ನೀವೇನು ಮಾಡ್ತೀರಿ? ತೋರಿಸ್ಕೊತೀರಿ. ಯಾಕಂದರೆ ಪ್ರಪಂಚದಲ್ಲಿ ನಾನು ಸೊಸೈಟಿಲಿ ಇದ್ದೀನಿ, ನಾನು ಯಾರು ಅನ್ನೋದನ್ನು ತೋರಿಸ್ಕೊಡುವಂಥದ್ದು. ಯಾಕೆ ಅಂದರೆ ನಿಮ್ಮ ರಾಶಿಗೆ ಚತುರ್ಥಾಧಿಪತಿ. ನಿಮಗೆ ಸುಖ ಪ್ರಾಪ್ತಿಯಾಗುತ್ತೆ. ಯಾವುದರಿಂದ ಲಾಭ ಪ್ರಾಪ್ತಿಯಾಗುತ್ತೆ? ಮನೆ ಇದ್ದರೆ ನಿಮ್ಮ ಮನೆ ನೋಡಿ ನಿಮಗೆ ಜನ ಗೌರವ, ನಿಮ್ಮ ವಾಹನ ನೋಡಿ ಜನ ಗೌರವ ಮತ್ತು ಅದರಿಂದ ಲಾಭ ಆಗುವ ಸಾಧ್ಯತೆಗಳು ಕೂಡ ಸಿಂಹ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಪಂಚಮ ಭಾವವನ್ನು ಮಂಗಳ ನೋಡ್ತಾ ಇರೋದ್ರಿಂದ ಯಾರಾದರೂ ಪ್ರೆಗ್ನೆಂಟ್ ಆಗಿದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಸ್ತ್ರೀಯರಿಗೆ ಋತುಚಕ್ರದಲ್ಲಿ ಹೆಚ್ಚು ರಕ್ತಸ್ರಾವ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸಿಂಹ ರಾಶಿ ಜಾತಕರಿಗೆ. ಸಪ್ತಮದಲ್ಲಿ ಶನಿ ವಕ್ರಿಯಾಗಿರೋದ್ರಿಂದ ವಿವಾಹ ಆಗಕ್ಕೆ ವಿಳಂಬ ಆಗುವಂಥದ್ದು, ವಿವಾಹ ಜೀವನದಲ್ಲಿ ದುಃಖ ಹೆಚ್ಚಾಗುವಂಥದ್ದು. ಸೂರ್ಯ ಶನಿ ಸಮಸಪ್ತಮದಲ್ಲಿರೋದ್ರಿಂದ ಯಾವಾಗ ನೋಡಿದ್ರು ವಿವಾದ, ನಾನೆಚ್ಚು ನೀನೆಚ್ಚು, ನಂದು ಸರಿ ನಿಂದು ಸರಿ ಇಲ್ಲ, ಈ ಥರ ಏನಾದರೂ ಒಂದು ಡಿಫ್ರೆನ್ಸಸ್ಸು ಇಬ್ಬರಿಗೂ ಕೂಡ ಪತಿ ಪತ್ನಿಗೆ ಬರುವ ಸಾಧ್ಯತೆ ಇದೆ. ಇದರಿಂದ ಸಪ್ರೇಷನ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ನಿಮ್ಮ ಜಾತಕವನ್ನು ನೀವು ಪರ್ಸ್ನಲ್ ಆಗಿ ತೋರಿಸಿದಾಗ ಇನ್ನು ಪರ್ಫೆಕ್ಟಾಗಿ ನಿಮ್ಮ ಭವಿಷ್ಯವನ್ನು ತಿಳಿಸ್ಬೋದು. ಗೌರವ, ಸ್ಥಾನಮಾನ ಅದರಿಂದನೂ ಕೂಡ ಹಣ ಬರುವ ಸಾಧ್ಯತೆ. ಹಾಗಾದರೆ ಸಿಂಹ ರಾಶಿಯವರಿಗೆ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸಂತೋಷ ಅನ್ನೋದು ಜೀವನದಲ್ಲಿ ಉಕ್ಕುತ್ತೆ. ಹೇಗೆ ಮನೆಯಲ್ಲಿ ಹೊಸ ಮನೆಗೆ ಹೋದಾಗ ಹಾಲು ಉಕ್ಕಿಸ್ತೀವೋ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಉಕ್ಕುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯ ಎಲ್ಲಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಅದಕ್ಕೆ ಶಿವಂ ಸದಾ ಸಹಾಯತೆ, ಶಿವ ನನಗೆ ಸಹಾಯ ಮಾಡ್ತಾನೆ ಅನ್ನುವಂತಹ ಭರವಸೆಯಲ್ಲಿರಿ. ನೀವು ಮಾಡುವಂತಹ ಕೆಲಸ ಎಲ್ಲಿ ಮಾಡ್ತಾ ಇದ್ದೀರೋ ಆ ವಿವಾದಗಳಿಂದ ಗೆದ್ದು ಪ್ರಮೋಷನ್ ಆಗುವ ಸಾಧ್ಯತೆ ಇದೆ. ಅಧಿಕಾರ ಪ್ರಾಪ್ತಿಯಾಗುವಂಥದ್ದು, ಬಹಳ ಗೌರವ ಪ್ರಾಪ್ತಿಯಾಗುವಂಥದ್ದು. ಇನ್ನು ಅವಿವಾಹಿತರು ಮರುವಿವಾಹ ಆಗಕ್ಕೆ ವಿವಾಹ ಭಾಗ್ಯ. ಸಿಂಹ ರಾಶಿಯವರಿಗೆ ಗುರುಬಲ ಇಲ್ಲವಲ್ಲ ಗುರುಜಿ, ಹಾಗಾದ್ರೂ ಕೂಡ ಸಿಂಹ ರಾಶಿಯವರಿಗೆ ವಿವಾಹ ಆಗುತ್ತಾ? ವಿವಾಹಕ್ಕೆ ಕಾರಕ ಗ್ರಹರು ಶುಕ್ರನೂ ಆಗಿರ್ತಾನೆ,
ಗುರು ಕೂಡ ಆಗಿರ್ತಾನೆ. ಎಲ್ಲ ಗ್ರಹಗಳು ಕೂಡ ವಿವಾಹ ಯೋಗವನ್ನು ಕೊಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಗುರು ಮತ್ತೆ ಶುಕ್ರ. ವಿವಾಹ ಆಗಬೇಕಾದ್ರೆ ಇಬ್ಬರ ಜಾತಕವನ್ನು ತೋರಿಸಿ ನಿಮಗೆ ಸಿಗ್ತಿರುವಂತಹ ಪಾರ್ಟ್ನರ್ ಸರಿನಾ ತಪ್ಪಾ ಅಂತ ತಿಳ್ಕೊಂಡು ವಿವಾಹ ಆದರೆ ಒಳ್ಳೆಯದು. ಆದಾಯದಲ್ಲಿ ಏರಿಕೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸಿಂಹ ರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 2 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಸೂಪರ್ ಆಗಿದೆ. ಇನ್ನು ಶನಿವಾರ, ಭಾನುವಾರ ಅನಾರೋಗ್ಯ ಉಂಟಾಗ್ಬೋದು. ಶೀಘ್ರ ಕೋಪ ಒಂದೊಂದ್ಸಲ ಸಡನ್ನಾಗಿ ಬಂದ್ಬಿಡುತ್ತೆ, ನಮಗೆ ಗೊತ್ತಾಗಲ್ಲ. ಅದಕ್ಕೆ ಕೋಪವನ್ನು ಮಾಡ್ಕೋಬಾರ್ದು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ಅಂದರೆ ನನ್ನಲ್ಲಿರುವಂಥ ವಿನಯ ನಾಶ ಆಗುತ್ತೆ. ಕೋಪ ಮಾಡಿಕೊಂಡ್ರೆ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶವಾಗುತ್ತೆ. ಅದಕ್ಕೆ ಕೋಪವನ್ನು ಮಾಡ್ಕೋಬೇಡಿ. ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಆಗಿದೆ. ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸಿಂಹ ರಾಶಿ ಜಾತಕರಿಗೆ ವಾರದ ಕೊನೆ 2 ದಿನಗಳು. ಹಾಗಾದರೆ ಸಿಂಹ ರಾಶಿಯವರು ಈ ವಾರದಲ್ಲಿ ಸರ್ವಜ್ಞ ಸದ್ಗುರು ಯಾರು? ಶಿವ. ಅದಕ್ಕೆಲ್ಲರೂ ಕೂಡ ಗುರುಗಳಿಗೆ ಗುರು ಸದ್ಗುರು ಶಿವ ಅಂತೀವಿ. ಅದಕ್ಕೆ ಓಂ ಸದ್ಗುರುವೇ ನಮಃ. ಎಲ್ಲ ಋಷಿಗಳು ಕೂಡ ಶಿವನ ಹತ್ರ ಹೋಗಿ ಜ್ಞಾನವನ್ನು ಪಡಿತಾ ಇದ್ರು. ನಿಜವಾದ ಗುರು, ಬೇಕಾದಷ್ಟು ಗುರುಗಳಿದ್ದಾರೆ. ದಕ್ಷಿಣಾಮೂರ್ತಿಗಳಿರ್ಬೋದು, ಶ್ರೀ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಸಾಯಿಬಾಬಾ ಇರ್ಬೋದು. ಆದರೆ ನೀವು ಏಕಶಿವೋಪಾಸಕರಾಗಿದ್ದರೆ ಓಂ ಸದ್ಗುರುವೇ ನಮಃ ಅಂಥೇಳಿ ಆ ಶಿವನ ನೆನಪು ಮಾಡಿ, ಶಿವ ಜ್ಞಾನ ಸಾಗರ, ಓಷನ್ ಆಫ್ ನಾಲೆಜ್ ಅಂತೀವಿ. ಆ ಪರಮಾತ್ಮನ ನೆನಪು ಮಾಡೋದ್ರಿಂದ ಸಿಂಹ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಶಿವನಿಗೆ ಕೆಂಪು ಹೂವಿನಿಂದ ಪೂಜೆ ಮಾಡಿ ಒಳ್ಳೆಯದಾಗತ್ತೆ. ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಅಥವಾ ರುದ್ರವನ್ನು ಕೇಳೋದ್ರಿಂದನೂ ಒಳ್ಳೆಯದಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನು ಹೇಳ್ತಾರೆ ಭವಿಷ್ಯ ಅಂತ. 26 ಆಗಸ್ಟ್ 2024ರಿಂದ 1 ಸೆಪ್ಟೆಂಬರ್ 2024ರ ಕನ್ಯಾ ರಾಶಿ ಭವಿಷ್ಯ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶಿಯಾಧಿಪತಿ ಬುಧ ಲಾಭಸ್ಥಾನದಲ್ಲಿ, ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ಮತ್ತು ಕೇತು ಸಂಚಾರ ಆಗ್ತಿದ್ದಾನೆ. ಕೆಲವ್ರ ಹತ್ರ ತುಂಬ ಒಳ್ಳೊಳ್ಳೆ ಬಟ್ಟೆ ಇರುತ್ತೆ, ಇನ್ನು ಕೆಲವ್ರ ಹತ್ರ ಒಳ್ಳೊಳ್ಳೆ ಕಾರ್ ಇರುತ್ತೆ, ಓಡಿಸಲ್ಲ. ನನ್ನ ಹತ್ರ ಕಾರ್ ಇದೆಯಪ್ಪ ಅಂಥೇಳಿ ಮನೆ ಮುಂದೆ ಕಾರ್ ನಿಲ್ಲಿಸ್ಕೊತೀರಾ, ಓಡ್ಸೋಕ್ಕಾಗಲ್ಲ. ಹೊಸ ಬಟ್ಟೆಗಳಿರುತ್ತೆ, ಬಟ್ಟೆ ಹಾಕೊಳ್ಳೋಕ್ಕೆ ಮನಸ್ಸು ಬರಲ್ಲ. ಅದಂತೂ ಬರುತ್ತೆ, ಪ್ರಾಪಂಚಿಕ ಸುಖ ಅನುಭವಿಸ್ಬೇಕು ಅನಿಸುತ್ತೆ ಒಂದು ಮನಸ್ಸು. ಕೇತು ಅಲ್ಲೇ ಇರೋದ್ರಿಂದ ಅದೆಲ್ಲ ಹಾಕೊಳ್ಳೋದ್ರಿಂದ ಏನು ಅಂತೇಳಿ ವೈರಾಗ್ಯ ಕೂಡ ತರಿಸ್ತಾನೆ ಕೇತು ಅನ್ನೋದನ್ನು ಸೂಚನೆ ಮಾಡ್ತಾ ಇದೆ. ಸಪ್ತಮ ಭಾವದಲ್ಲಿ ರಾಹು ಇರೋದ್ರಿಂದ ಸಪ್ತಮದಂತೆ ವರ್ಕ್ ಆಗ್ತಾನೆ, ಗುರುವಿನಂತೆ ಫಲ ಕೊಡಬೇಕು. ಈಗ ಸಪ್ತಮದಲ್ಲಿ ಮೀನ ರಾಶಿಯಲ್ಲಿ ರಾಹು ಯಾವ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ? ಉತ್ತರಭಾದ ನಕ್ಷತ್ರ, ಅಂದರೆ ಶನಿಯ ನಕ್ಷತ್ರದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ವಿವಾಹ ವಿಳಂಬ ಆಗುವ ಸಾಧ್ಯತೆ, ವಿವಾಹ ಸಪ್ರೇಷನ್ ಆಗುವಂಥದ್ದು, ವಿವಾಹದಲ್ಲಿ ಅನಾಸಕ್ತಿ ಉಂಟಾಗುವಂಥದ್ದು. ನೀವು ವಿದೇಶದಲ್ಲಿದ್ದರೆ ಅನ್ಯ ಜಾತಿ ಅನ್ಯ ಧರ್ಮ, ಅಲ್ಲಿರೋಲ್ಲ ಧರ್ಮನೇ ಬೇರೆ ಅಲ್ಲ, ಅಂಥವ್ರನ್ನ, ಅದರಲ್ಲೂ ರೇಸಿಸಮ್ ಬೇರೆ ಇರುತ್ತೆ ವಿದೇಶದಲ್ಲಿ, ಅಂಥವ್ರ ಜೊತೆಗೆ ವಿವಾಹ ಆಗುವ ಯೋಗ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಅದೇ ನೀವು ಕನ್ಯಾ ರಾಶಿ ಜಾತಕರಾಗಿದ್ದರೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡಿದ್ರೆ ಅದರಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನೋದು ಕಂಡು ಬರುತ್ತೆ. ಶುಕ್ರ ಅಂದಾಗ ನಿಮ್ಮ ಮನೆ, ದ್ವಿತೀಯ ಭಾವ ಅಥವಾ ಧನಭಾವ, ಧನ ಈ ವಿಚಾರದಲ್ಲಿ ಕಂಟ್ರೋಲ್ ಆಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀರಿ. ನಿಮ್ಮ ಮನೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಇಷ್ಟಪಡ್ತೀರಿ. ಅಂದರೆ ನಿಮ್ಮ ಫೈನಾನ್ಷಿಯಲ್, ನಿಮ್ಮ ಪೋರ್ಟ್ಫೋಲಿಯೋ
ಅಂತೀವಿ. ನೀವು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ, ಅದರಲ್ಲಿ ಸ್ವಲ್ಪ ಕೇತು ಅಲ್ಲಿರೋದ್ರಿಂದ ನಿಮಗೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಿ, ಆದರೆ ತೊಂದರೆಗಳಾಗುವ ಸಾಧ್ಯತೆಗಳಿರುತ್ತೆ. 12ನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಸಮಸಪ್ತಮದಲ್ಲಿ ನೋಡ್ತಾ ಇರೋದ್ರಿಂದ ಬೆಡ್ ಕಂಫರ್ಟ್ಸ್, ರಾತ್ರಿ ಆದರೆ ನೀವೇನೋ ವಿವಾಹ ಆಗಿದ್ರೆ ಪತಿ ಪತ್ನಿಯಲ್ಲಿ ಕಲಹ ಆಗ್ಬೋದು, ರಾತ್ರಿ ಅನ್ನೋದು ಉಲ್ಲಾಸ ಅನ್ನೋದು ಸಿಗದೇ ಇರುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ದಶಮ ಭಾವದಲ್ಲಿ ಮಂಗಳ ಸಂಚಾರ ಆಗ್ತಾ ಇರೋದ್ರಿಂದ ನೀವೇನಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಡಿಫೆನ್ಸಲ್ಲಿದ್ದರೆ ನಿಮಗೆ ಒಳ್ಳೆ ಪ್ರಮೋಷನ್, ಧನಲಾಭ ಆಗುವ ಸಾಧ್ಯತೆ ಇದೆ. ಅಥವಾ ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಅನುಕೂಲ ಅನ್ನೋದು ಕಂಡು ಬರ್ತಾ ಇದೆ. ಯಾವುದಾದ್ರು ಕೋರ್ಟಲ್ಲಿ ವಿವಾದಗಳಿದ್ರೆ ಅದು ನಿಮ್ಮಂತೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಈ ವಾರ. ಸೋಮವಾರ ಮಂಗಳವಾರ ಗೌರವ ನಷ್ಟ, ಅನಾವಶ್ಯಕ ಖರ್ಚು, ಹೊಟ್ಟೆ ತೊಂದರೆ, ಅಡ್ಡಿಗಳಾಗುವ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ 5 ದಿನ ಶುಭ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿವಸ ಕನ್ಯಾ ರಾಶಿಯವರಿಗೆ ಸೂಪರ್ ಆಗಿದೆ. ಹಾಗೆ ಕನ್ಯಾ ರಾಶಿಯವರು ಏನು ಮಾಡಬೇಕು, ಏನು ಪರಿಹಾರ ಮಾಡಬೇಕು ಅಂತ ನೀವೇನ ಕೇಳಿದ್ರೆ, ಸರ್ವಜ್ಞ ಪರಮಾತ್ಮ ಏನು ಸರ್ವಜ್ಞ, ಎಲ್ಲ ಜ್ಞಾನ ಗೊತ್ತಿರೋದು ಅಂತವನು. ಯಾಕೆಂದ್ರೆ ಆದಿ ಮಧ್ಯ ಅಂತ್ಯ ಜ್ಞಾನ ತಿಳಿದಿರೋಂಥವನೇ ಈಶ್ವರ. ಅದಕ್ಕೆ ಓಂ ಸರ್ವಜ್ಞಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಕನ್ಯಾ ರಾಶಿ ಜಾತಕರು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿಗೆ ತುಲಾರಾಶಿ. ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 26 ಆಗಸ್ಟ್ 2024ರಿಂದ 1 ಸೆಪ್ಟೆಂಬರ್ 2024 ತುಲಾರಾಶಿ ಭವಿಷ್ಯ. ಹಾಗಾದರೆ ತುಲಾರಾಶಿಯವರಿಗೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು 41:50 ತುಲಾರಾಶಿ ಆರಂಭ. ಹಾಗಾದರೆ ತುಲಾರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ನಾನೀಗ ತಿಳಿಸ್ತಾ ಹೋಗ್ತೀನಿ. ತುಲಾರಾಶಿಯಾಧಿಪತಿಯಾದಂತಹ ಶುಕ್ರ ವ್ಯಯಭಾವ, ನೀಚ ಕ್ಷೇತ್ರ. ಅವಾಗೇನು ಮಾಡ್ತಾನೆ, ನಿಮಗೆ ಬಲ ಇರಲ್ಲ. ಯಾವುದೇ ಒಂದು ನಿರ್ಣಯಗಳನ್ನ ಮಾಡಬೇಕಾದ್ರೆ ಮಾಡಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ. ಶುಕ್ರ ನಿಮ್ಮ ಜನ್ಮ ರಾಶಿಗೆ ಬರೋವರೆಗೂ ನಿರ್ಣಯ ಮಾಡೋಕ್ಕೆ ನಿಮಗೆ ಕಷ್ಟ ಆಗುವ ಸಾಧ್ಯತೆಗಳಿದೆ. ಸಪ್ತಮಾಧಿಪತಿಯಾದಂತಹ ಮಂಗಳ ಲಾಭ ಭಾಗ್ಯ ಭಾವಕ್ಕೆ ಹೋಗ್ತಾನೆ. ಅದೃಷ್ಟವನ್ನು ಮಾಡ್ಕೊಳ್ಳೋಕ್ಕೆ, ನಿಮ್ಮ ಲಕ್ಕನ್ನು ನೀವು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಕೂಡ ನೀವು ಮಾಡ್ತೀರಿ. ಆದರೆ ತಂದೆಗೆ ಕಂಟಕ ಅನ್ನೋದು ಇರುತ್ತೆ. ಶನಿ ಮತ್ತು ಮಂಗಳ ಒಂದೇ ದಿಕ್ಕಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಇನ್ನು ತುಲಾರಾಶಿ ಜಾತಕರಿಗೆ ದ್ವಿತೀಯಾಧಿಪತಿಯಾದಂತಹ ಧನಾಧಿಪತಿಯಾದಂತಹ ಮಂಗಳ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತಂದೆಯಿಂದ ಅಥವಾ ನೀವು ಮಾಡುವಂತಹ ದೈವಾರಾಧನೆ, ಪುರೋಹಿತರಾಗಿದ್ದರೆ ಹೋಮ ಹವನಗಳು ಮಾಡೋದರಿಂದ ಧನಪ್ರಾಪ್ತಿಯಾಗುತ್ತೆ. ಯಜ್ಞ ಯಾಗಾದಿಗಳು ಮಾಡೋದ್ರಿಂದ ಧನಪ್ರಾಪ್ತಿಯಾಗುತ್ತೆ. ನೀವೆಲ್ಲ ಸರ್ಜನ್ ಆಗಿದ್ದರೆ ಆಪರೇಷನ್ಗಳು ಮಾಡೋದ್ರಿಂದ ಧನಲಾಭ ಆಗುತ್ತೆ. ಆದರೆ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಕೋಪ ಹೆಚ್ಚಾಗುತ್ತೆ. ಕೋಪ ಬೇಡ, ಕಲಹಗಳಾಗುತ್ತೆ. ಕೋಪದಿಂದ ಏನಾಗುತ್ತೆ, ಕಲಹಗಳಾಗುತ್ತೆ. ನೀವು ವಿವಾಹ ಆಗಿದ್ದರೆ ಪತ್ನಿಯ ಜೊತೆ ವಿವಾದ ಉಂಟಾಗುತ್ತೆ, ಅಜೀರ್ಣ ಉಂಟಾಗುತ್ತೆ, ಮಕ್ಕಳ ಜೊತೆ ವಿವಾದ ಆಗುತ್ತೆ, ಧನನಷ್ಟ ಕೂಡ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ವಿಧವಾದ ಕಾಣಿಕೆಗಳು, ಧೈರ್ಯ ಹೆಚ್ಚಾಗುತ್ತೆ. ಉತ್ತಮ ಕೆಲಸಕ್ಕೆ ಬದಲಾವಣೆಗಳು ಕೂಡ ಆಗುವ ಸಾಧ್ಯತೆಗಳಿದೆ. ಧೈರ್ಯ ವಸತೇ ಲಕ್ಷ್ಮೀ, ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸುವ ಸಾಧ್ಯತೆ ಇರುತ್ತೆ. ಧೈರ್ಯ ಮಾಡ್ಕೊಳ್ಳಿ, ಕೋಪ ಮಾಡ್ಕೋಬೇಡಿ. ವಾರದ ಮೊದಲನೇ 5 ದಿವಸ ಕೋಪ ಜಾಸ್ತಿ, ಅದಕ್ಕೆ ಕೋಪ ಮಾಡ್ಕೋಬಾರ್ದು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ ಭಯಮೇವಸ್ತಿ ಶತ್ರು. ಭಯ ಪಡಬೇಡಿ, ಭಯ ಅನ್ನೋದೇ ಶತ್ರು. ಆದರೆ ಕೋಪನೂ ಕೂಡ ಮಾಡ್ಕೋಬಾರ್ದು ತುಲಾರಾಶಿ ಜಾತಕರು. ಅದಕ್ಕೆ ತುಲಾರಾಶಿ ಜಾತಕರು ರುದ್ರನ ಜಪವನ್ನು ಕೇಳ್ತಾ
ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ನೀವು ಮಾಡೋದ್ರಿಂದ ತುಲಾರಾಶಿಯವರಿಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಆರಂಭ 44 ನಿಮಿಷ 50 ಸೆಕೆಂಡಿಗೆ ಏನಾಗ್ತಾ ಇದೆ, ವೃಶ್ಚಿಕ ರಾಶಿ ಅನ್ನೋದು ಆರಂಭ ಆಗ್ತಾ ಇದೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಾಹನ ಚಾಲಕರು ನಂಗೆ ತುಂಬ ಚೆನ್ನಾಗಿ ಡ್ರೈವಿಂಗ್ ಬರುತ್ತೆ ಅನ್ನೋರು ಕೂಡ ಎಚ್ಚರವಾಗಿ ಡ್ರೈವ್ ಮಾಡಬೇಕು. ನಾವು ಕರೆಕ್ಟಾಗಿ ಹೋಗ್ತೀರಿ, ಯಾರನ್ನ ಬಂದು ಅಡ್ಡ ಬಂದುಬಿಡ್ತಾರೆ, ಅವಾಗೇನಾಯಿತು, ನೀವು ಬ್ರೇಕಕ್ಕೆ ಹೋಗ್ತೀರಿ, ಕೆಲವರು ಫ್ರಂಟ್ ಬ್ರೇಕ್ ಹಾಕ್ಬಿಡ್ತೀರಿ, ನಾವೇ ಮುಗುರ್ಸ್ಕೊಂಡು ಬಿಡಬೇಕಾಗತ್ತೆ, ಗಾಯಗಳಾಗ್ಬೋದು, ಅಪಘಾತಗಳಾಗ್ಬೋದು. ಮಾತಾಡೋವಂಥ ಮಾತು ರಫ್ ಆಗಿದ್ದರೆ ಏನಾಗುತ್ತೆ, ಕಲಹಗಳಾಗುತ್ತೆ. ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ. ವೃಶ್ಚಿಕ ರಾಶಿ ಜಾತಕರು. ರಾಹು ಜಲರಾಶಿಯಲ್ಲೇ ಸಂಚಾರ, ನಿಮ್ಮ ರಾಶಿ ಕೂಡ ಜಲರಾಶಿ ಆಗಿರೋದ್ರಿಂದ ಸ್ವಲ್ಪ ಮಾನಸಿಕ ಒತ್ತಡ ಇದ್ದರೂ ಕೂಡ ಗುರು ನಿಮ್ಮ ಜನ್ಮ ಚಂದ್ರನನ್ನು ನೋಡ್ತಾ ಇರೋದ್ರಿಂದ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಗುರು ಸಪ್ತಮದಲ್ಲಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ವಿವಾಹ, ಸಡನ್ನಾಗಿ ವಿವಾಹ ಕೂಡಿಬಿಡುವಂಥದ್ದು, ವಿವಾಹ ಮಾಡುವಂಥ ಪರಿಸ್ಥಿತಿಗಳು ಉದ್ಭವ ಆಗುವಂಥದ್ದು. ಆದರೆ ವಿವಾಹಕ್ಕಿಂತ ಮುಂಚೆ ಜಾತಕಗಳನ್ನ ನೋಡಿ ನಿಮಗೆ ಬರುವಂತಹ ವಧು ನಿಮಗೆ ಭಾಗ್ಯವನ್ನು ತರ್ತಾಳ ಅಥವಾ ಶತ್ರು ಬರ್ತಾರ, ಇವೆಲ್ಲ ತಿಳ್ಕೋಬೇಕು. ಅಥವಾ ವರನಿಗೆ ಆಯುಷ್ಯ ಇಲ್ಲ ಅಂದರೆ ಏನು ಮಾಡ್ತೀರಿ, ಮಕ್ಕಳೇ ಆಗಲ್ಲ ಅಂದರೆ ಏನು ಮಾಡ್ತೀರಿ. ಅದಕ್ಕೆ ವಿವಾಹ ಆದ ಗುರುಜಿ ನಮ್ಮ ಮಕ್ಕಳೇ ಆಗ್ತಾ ಇಲ್ಲ, ಅವಾಗೇನಾಗುತ್ತೆ ವಿವಾದ ಅಲ್ವಾ. ಕೆಲವರು ನಪುಂಸಕರನ್ನು ಮದುವೆ ಆಗಿಬಿಡ್ತಾರೆ, ಅದು ಒಂದು ದೊಡ್ಡ ತೊಂದರೆ. ಅದರಿಂದ ವಿವಾಹಕ್ಕಿಂತ ಮುಂಚೆ ನಿಮ್ಮ ಜಾತಕಗಳನ್ನ ನೀವು ತೋರಿಸ್ಬೇಕಾಗತ್ತೆ. ಇಬ್ಬರು ಜಾತಕ ತೋರಿಸ್ಬೇಕು, ಒಂದೇ ಜಾತಕ ನೋಡೋದ್ರಿಂದ ಪರಿಹಾರ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಇನ್ನು ವೃಶ್ಚಿಕ ರಾಶಿ ಭವಿಷ್ಯ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಅರ್ಥ ಆಗ್ತಾ ಇರಬೇಕು. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥದ್ದು. ಹಳೆ ಮನೆ, ಹಳೆ ಕಾರು ಅಥವಾ ಜಮೀನು ಈ ಥರ ಖರೀದಿ ಮಾಡುವಂಥ ಯೋಗ ಕೂಡ ಉಂಟಾಗುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಸೋಮವಾರ ಮಂಗಳವಾರ ಟೈಮ್ ತುಂಬ ಚೆನ್ನಾಗಿದೆ, ಗೌರವಗಳು ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ನಿಮ್ಮ ಪ್ರಯಾಣಗಳು ಏನೇ ಇದ್ರೂ ಅದರಲ್ಲಿ ಫಲದಾಯಕ ಪ್ರಯಾಣಗಳನ್ನ ಮಾಡ್ತೀರಿ, ರುಚಿಯಾದಂಥ ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡ್ತೀರಿ ವೃಶ್ಚಿಕ ರಾಶಿ ಜಾತಕರು. ಇನ್ನು ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ, ಕೆಮ್ಮು, ನೆಗಡಿ ತೊಂದರೆಗಳಾಗೋದು, ಅಪಮಾನ ಆಗುವ ಸಾಧ್ಯತೆ ಅಥವಾ ಅನಾರೋಗ್ಯ ಉಂಟಾಗುವ ಸಾಧ್ಯತೆ, ಗೌರವ ನಷ್ಟ ಉಂಟಾಗುವ ಸಾಧ್ಯತೆ, ಧನ ನಷ್ಟ ಉಂಟಾಗುವ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಹೆಚ್ಚು ಕಂಡು ಬರ್ತಾ ಇದೆ ಅನ್ನೋದನ್ನ ಯಾರು ಮರಿಬಾರ್ದು. ಈ ವಾರ ಒಟ್ಟು 5 ದಿನ ವೃಶ್ಚಿಕ ರಾಶಿಯವರು ಜಾಗ್ರತೆಯಾಗಿರಬೇಕು ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ವೃಶ್ಚಿಕ ರಾಶಿಯವರು ಕೂಡ ರುದ್ರಾಭಿಷೇಕ ಮಾಡಿಸ್ತಾ ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ ಶಿವನನ್ನ ರುದ್ರ ರೂಪದಲ್ಲಿ ನೀವು ಪೂಜೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ನವಮ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಇವತ್ತು ಏನು ಭವಿಷ್ಯ ಹೇಳ್ತಾರೆ ಅಂತ. ನಿಮ್ಮೆಲ್ಲರಿಗೂ ಕೂಡ 26/8/2024ರಿಂದ 1/9/2024 48 ನಿಮಿಷ 32 ಸೆಕೆಂಡಿಂದ ಧನಸ್ಸು ರಾಶಿ ಆರಂಭ ಆಗ್ತಾ ಇದೆ. ನೋಡೋಣ ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂಥ ಗುರು 6ನೇ ಮನೆ, ಏನಾದರೂ ಒಂದು ವಿವಾದ, ಅನಾರೋಗ್ಯ ಅಥವಾ ಮಾನಸಿಕ ನೆಮ್ಮದಿ ಇಲ್ಲದೆ ಇರುವಂತಹ ಅನುಭವವನ್ನು ನೀವು ಮಾಡ್ತಾ ಇರ್ತೀರಿ. ಅದರಲ್ಲೂ ಯಾವ ವಿಚಾರದಲ್ಲಿ ನೆಮ್ಮದಿ ಇರಲ್ಲ, ಮನೆ ವಿಚಾರದಲ್ಲಿ ನೆಮ್ಮದಿ ಇರಲ್ಲ, ಸುಖ ಭಾವದಲ್ಲಿ ಸುಖ ಇರಲ್ಲ, ತಾಯಿಯ ವಿಚಾರದಲ್ಲಿ ನಿಮಗೆ ತೊಂದರೆಗಳು ಅಥವಾ ತಾಯಿಯಿಂದ ನಿಮಗೆ ಸುಖ ಸಿಗದೆ ಇರುವಂಥದ್ದು, ಮಾತೃ ಸೌಖ್ಯದಿಂದ ವಂಚಿತ ಆಗುವ ಸಾಧ್ಯತೆಗಳು, ಮನೆಯ ಸುಖದಿಂದ ವಂಚಿತರಾಗುವಂಥ ಸಾಧ್ಯತೆಗಳು, ವಾಹನಗಳಿಂದ ಏನಾದರೂ ಒಂದು ಅತೃಪ್ತಿ, ಅಥವಾ ನಿಮ್ಮ ಅಗ್ರಿಕಲ್ಚರಲ್ ಲ್ಯಾಂಡ್ ಇದ್ರೆ ಅದರಲ್ಲಿ ಏನಾದರೂ ಒಂದು ಬೇಜಾರಾಗುವಂಥದ್ದು. ಹೀಗೆ
ಫಲಾನುಫಲ ಅನ್ನೋದು ಧನುಸು ರಾಶಿಯವರಿಗೆ ಇರುತ್ತೆ. ಆಮೇಲೆ ನಿಮಗೆ ದಶಮ ಭಾವದಲ್ಲಿ ದಶಮಾಧಿಪತಿ ಬುಧ ಅಷ್ಟಮ ಭಾವ, ದಶಮ ಭಾವದಲ್ಲಿ ಶುಕ್ರ ಇರೋದ್ರಿಂದ ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ಸ್ತ್ರೀಯಿಂದ ತೊಂದರೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಆದರೆ ಈ ವಾರದಲ್ಲಿ ಎಷ್ಟು ದಿನ ನೀವು ಸುಖ ಅನುಭವಿಸ್ತೀರಿ, ಎಷ್ಟು ದಿನ ಶುಭ ಅಂದರೆ 5 ದಿನ ಸೂಪರ್ ಆಗಿರ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಶತ್ರುಗಳನ್ನು ನಿರ್ಮೂಲನೆ ಮಾಡ್ತೀರಿ. ಶಾಂತಿಯುತವಾದ ಗೃಹ ಜೀವನವನ್ನು ನಡೆಸ್ತೀರಿ. ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ. ಸರ್ಕಾರದ ವ್ಯವಹಾರಗಳಿಂದ ಲಾಭ ಆಗುತ್ತೆ. ರುಚಿ ರುಚಿಯಾದಂಥ ಆಹಾರ, ವ್ಯಾಪಾರದಲ್ಲಿ ಲಾಭ, ಉತ್ತಮವಾದ ವಸ್ತ್ರಗಳನ್ನು ಕೂಡ ನೀವು ಧರಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಧನಸ್ಸು ರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಕಷ್ಟಗಳು ಜಾಸ್ತಿ ಆಗುವಂಥದ್ದು, ನೀವು ಮಾಡುವಂತಹ ಮೂರ್ಖ ಕೆಲಸಗಳು ನಿಮಗೆ ತೊಂದರೆ ಕೊಡುವಂಥದ್ದು, ಉದ್ವೇಗ ಹೆಚ್ಚಾಗುವಂಥದ್ದು, ವಿವಾದ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಈ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಜಾಗ್ರತೆ. ಅದಕ್ಕೆ ಗುರುವಿನ ಗುರು ಸದ್ಗುರು ಶಿವ, ಅದಕ್ಕೆ ಓಂ ಸದ್ಗುರುವೇ ನಮಃ ಅನ್ನೋಂಥ ಮಂತ್ರ ಜಪ ಮಾಡ್ತಾ ಧನಸ್ಸು ರಾಶಿ ಜಾತಕರು ಹಸುವಿನ ಹಾಲಿನಿಂದ ಶಿವನನ್ನು ಕ್ಷೀರಾಭಿಷೇಕ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 26/8/2024ರಿಂದ 1/9/2024 ಮಕರ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ನಾನೀಗ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಈಗ ಸಾಡೆ ಸಾತಿ ಕೊನೆ ಭಾಗ ನಾನು ಆರಾಮಾಗಿರ್ಬೋದಾ ಅಂತೀರ. ಆದರೆ ಶನಿ ವಕ್ರಿಯಾಗಿ ಮತ್ತೆ ಜನ್ಮರಾಶಿಯನ್ನು ನೋಡ್ತಿದ್ದಾನೆ. ದುಃಖ ದೀನೇಶಾತ್ಮಜಃ ಅಂತೀವಿ ಶನಿಯನ್ನ. ಶನಿ ಅಂದರೆ ದುಃಖಕ್ಕೆ ಕಾರಕ. ಏನಾದರೂ ಒಂದು ಮಾನಸಿಕ ದುಃಖ ಶನಿ 2ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಇರ್ಬೋದು. ಶನಿ ರವಿಯನ್ನು ನೋಡ್ತಾ ಇರೋದ್ರಿಂದ ಸರ್ಕಾರದ ವ್ಯವಹಾರಗಳಲ್ಲಿ ತೊಂದರೆಗಳಾಗ್ಬೋದು. ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ. ಆದರೆ ಗುರುಬಲ ಇದೆ. ಗುರು ಮಕರ ರಾಶಿಯಲ್ಲಿ ಯಾವಾಗಲೂ ಕೂಡ ನೀಚ ಮತ್ತು ವ್ಯಯಾಧಿಪತಿ, ತೃತೀಯಾಧಿಪತಿ ಆಗಿರೋದ್ರಿಂದ ಅಷ್ಟೊಂದು ಅತ್ಯುತ್ತಮ ಫಲ ಇಲ್ಲದೆ ಇದ್ದರೂ ಸ್ವಲ್ಪ ಮಟ್ಟಿಗೆ ಗುರುಬಲ ಇರೋದ್ರಿಂದ ನಿಮಗೆ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಬುಧ 6ನೇ ಮನೆ ಅಧಿಪತಿ ಆಗಿ ಸಪ್ತಮದಲ್ಲಿ ಸಂಚಾರ ಆಗಬೇಕಾದ್ರೆ ಕೆಲವರು ವಿವಾಹ ಜೀವನದಲ್ಲಿ 3ನೇ ವ್ಯಕ್ತಿಗಳ ಪ್ರವೇಶ, ಎಲ್ಲರಿಗೂ ಅಲ್ಲ ಕೆಲವರಿಗೆ, ಅದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕು. ಅದರಿಂದ ಏನಾಗ್ಬಿಡುತ್ತೆ, ವಿವಾಹ ಜೀವನದಲ್ಲಿ ವಿವಾದಗಳು ಉಂಟಾಗಿ ಟೆಂಪರವರಿ ಸಪ್ರೇಷನ್ನು, ಪರ್ಮನೆಂಟ್ ಸಪ್ರೇಷನ್ನು ಆಗ್ತಾ ಇರ್ತೀರಿ. ಕೋರ್ಟ್ ಓಡಾಡ್ತಾ ಇರ್ತೀರಿ, ಇಲ್ಲ ಪೊಲೀಸ್ ಸ್ಟೇಷನ್ ಓಡಾಡ್ತಾ ಇರ್ತೀರಿ. ಅಂಥವ್ರು, ಎಲ್ಲರೂ ಅಲ್ಲ, ಅಂಥವ್ರು ತಮ್ಮ ಜಾತಕಗಳನ್ನ ತೋರಿಸಿ ಸೂಕ್ತ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು. ಇಲ್ಲಾಂದರೆ ಮಾನಸಿಕ ನೆಮ್ಮದಿ ಅನ್ನೋದು ಕೆಡುವ ಸಾಧ್ಯತೆ ಜಾಸ್ತಿ. ಸೋಮವಾರ, ಮಂಗಳವಾರ ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್ ಹೆಚ್ಚಾಗುವಂಥದ್ದು, ವ್ಯರ್ಥ ಖರ್ಚುಗಳು, ಅಂತಸ್ತು ನಷ್ಟ ಆಗುವಂಥದ್ದು, ಮಕ್ಕಳಲ್ಲಿ ಸೋಲುಂಟಾಗುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಇನ್ನು ವಾರದ ಕೊನೆ 5 ದಿನ ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಶಾಂತಿಯುತವಾದಂತಹ ಗೃಹ ಜೀವನ, ಹೆಸರುವಾಸಿಯಾಗ್ತೀರಿ, ಖ್ಯಾತಿಯನ್ನು ಪಡಿತೀರಿ, ಹೊಸ ಸ್ನೇಹ ಪ್ರಾಪ್ತಿಯಾಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ಮಕರ ರಾಶಿ ಜಾತಕರಿಗೆ. ಒಟ್ಟು 5 ದಿವಸ ಟೈಮ್ ಚೆನ್ನಾಗಿದೆ ನಿಮಗೆ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗಾದರೆ ಮಕರ ರಾಶಿಯವರು ವಿಭೂತಿ ಇಂದ ಪೂಜೆ ಮಾಡಿ ಶಿವನಿಗೆ, ಅಥವಾ ಸುಬ್ರಹ್ಮಣ್ಯೇಶ್ವರನಿಗೆ ವಿಭೂತಿ ಅಭಿಷೇಕ ಮಾಡಿಸಿ, ಶಿವನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ ಒಳ್ಳೆಯದಾಗತ್ತೆ. ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರ ಜಪ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಏಕಾದಶ ರಾಶಿ ಅಂದರೆ 11ನೇ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗೀಗ ಕುಂಭರಾಶಿಯವರಿಗೆ 54 ನಿಮಿಷ 16 ಸೆಕೆಂಡಿಗೆ ಕುಂಭರಾಶಿ ಆರಂಭ ಆಗ್ತಾ ಇದೆ. ಹಾಗಾದರೆ ಕುಂಭರಾಶಿಯವರಿಗೆ ಹೇಗಿದೆ ವಾರ ಭವಿಷ್ಯ ಅನ್ನುವಂಥ ವಿಚಾರವನ್ನು ನಾನೀಗ ತಿಳಿಸ್ತಾ ಇದ್ದೀನಿ.
ಕುಂಭರಾಶ್ಯಾಧಿಪತಿಯಾದಂಥ ಶನಿ ನಿಮ್ಮ ಜನ್ಮ ರಾಶಿಯಲ್ಲಿದ್ದು ದ್ವಿತೀಯದಲ್ಲಿ ರಾಹು ಸಂಚಾರ ಆಗ್ತಾರೋದ್ರಿಂದ ಆದಷ್ಟು ಸುಳ್ಳನ್ನು ಹೇಳ್ಬೇಡಿ. ಏನಾದರೂ ಸುಳ್ಳು ಹೇಳಿದ್ರೆ ಸೇರ್ಕೊಂತೀರಾ. ಯಾಕೆಂದರೆ ರಾಹು ತರ ಸ್ವ ನಕ್ಷತ್ರ ಅಂದರೆ ಶನಿ ನಕ್ಷತ್ರದಲ್ಲಿ ರಾಹುಗೂ ಶನಿಗೂ ಮಿತ್ರತ್ವ ಇರೋದ್ರಿಂದ, ಪೂರ್ವಭಾದ ನಕ್ಷತ್ರದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ತುಂಬ ಎಚ್ಚರವಾಗಿರಬೇಕು. ನೀವು ಮಾತಾಡುವಂಥದ್ದು ಫಸ್ಟ್ ಚೆನ್ನಾಗಿ ಅನ್ನಿಸ್ಬೋದು, ಆಮೇಲೆ ಸುಳ್ಳು ಅಂದರೆ ನಿಮ್ಮ ಮಾತಿಗೆ ಬೆಲೆ ಅನ್ನೋದು, ತೂಕ ಅನ್ನೋದು ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸಮಸಪ್ತಮದಲ್ಲಿ ರವಿ ಮತ್ತು ಶನಿ ಇರೋದ್ರಿಂದ ವಿವಾಹ ಜೀವನದಲ್ಲಿ ನಾನೆಚ್ಚು ನೀನೆಚ್ಚು ಅನ್ನುವಂತಹ ವಿವಾದಗಳು ಉಂಟಾಗಿ ಸಂಸಾರ ಜೀವನದಲ್ಲಿ ತೊಂದರೆ ಆಗ್ಬೋದು. ಆ ಥರ ತೊಂದರೆ ಆಲ್ರೆಡಿ ಅನುಭವಿಸ್ತಾ ಇರೋರು ಅಥವಾ ಈಗ ಆರಂಭ ಆಗಿರೋರು, ಆಗಲೇ ಕೋರ್ಟು ಮತ್ತು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿರೋರು ಜಾತಕವನ್ನು ಇಬ್ಬರದು ತೋರಿಸಿ ಪರಿಹಾರಗಳನ್ನ ನೀವು ತೋರಿಸಿದ್ರೆ ಪರಿಹಾರವನ್ನು ಹೇಳ್ತೀವಿ. ಇನ್ನು 6ನೇ ಮನೆ 5ನೇ ಮನೆಯಲ್ಲಿ ಮಂಗಳ ಸಂಚಾರ ಆಗ್ತಾ ಇರೋದ್ರಿಂದ ತನ್ನ ಸ್ವಕ್ಷೇತ್ರದಲ್ಲಿ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ, ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು, ಸರಿಯಾಗಿ ನಿರ್ಣಯ ಮಾಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ಯಾವುದೇ ಒಂದು ದೊಡ್ಡ ಡಿಸಿಷನ್ನ ತಗೋಬೇಡಿ. ಕುಂಭರಾಶಿಯವರಿಗೆ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿದ್ರಾಭಂಗ, ಟೈಮ್ ಚೆನ್ನಾಗಿರಲ್ಲ. ಫೋನ್ ಜೊತೆಗೆ ಇಟ್ಕೋಬೇಡಿ, ಫೋನ್ ಎಲ್ಲಾದರೂ ದೂರ ಇಡಿ. ಏನಾದರೂ ಒಂದು ಹುಳ ಬಿಟ್ಬಿಟ್ರೆ ನಿದ್ದೆ ಹೊರಟೋಗುತ್ತೆ. ಭಯ ಹೆಚ್ಚಾಗೋದು, ಭಯಮೇವಸ್ತಿ ಶತ್ರು, ಭಯ ಅನ್ನೋದೇ ದೊಡ್ಡ ಶತ್ರು. ಎದೆಯಲ್ಲಿ ತೊಂದರೆ ಆಗುವಂಥದ್ದು, ಹೊಟ್ಟೆ ತೊಂದರೆ ಆಗುವಂಥದ್ದು, ವಾಹನಗಳಿಂದ ತೊಂದರೆ ಆಗುವಂಥದ್ದು, ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ಅಥವಾ ಪ್ರಯಾಣಗಳಲ್ಲಿ ಎಚ್ಚರವನ್ನು ನೀವು ವಹಿಸಬೇಕು ಕುಂಭರಾಶಿ ಜಾತಕರು. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಗೃಹದಲ್ಲಿ ಶಾಂತಿ, ಹೆಸರುವಾಸಿಯಾಗ್ತೀರಿ, ಖ್ಯಾತಿಯನ್ನು ಪಡಿತೀರಿ, ವ್ಯಾಧಿಗಳಿಂದ ನಿವಾರಣೆ ಹೊಂದುತ್ತೀರಿ, ಶತ್ರುಗಳನ್ನು ಸೋಲಿಸ್ತೀರಿ. ಇನ್ನು ವಾರದ ಕೊನೆ 2 ದಿನ ಬಹಳ ಉತ್ತಮವಾದ ಫಲ ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದರೆ ಕುಂಭರಾಶಿಯವರು ಈ ವಾರ ಕಾಲರ ಕಾಲ ಮಹಾಕಾಲನನ್ನ ನೆನಪು ಮಾಡಬೇಕು. ಓಂ ಕಾಲ ಕಾಲೈ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಕಾಲಭೈರವೇಶ್ವರನಿಗೆ ಅಭಿಷೇಕ ಮಾಡಿಸೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿಯೇ ಮೀನ್ ರಾಶಿ. ಮೀನ್ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನು ಈ ವಾರ ಭವಿಷ್ಯ ಹೇಳ್ತಾರೆ ಅಂತ. ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 26/8/2024ರಿಂದ 1/9/2024 ವಾರ ಭವಿಷ್ಯ ಕಾರ್ಯಕ್ರಮ. ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಎಷ್ಟೋ ಜನಕ್ಕೆ ಮಾನಸಿಕ ಒತ್ತಡಗಳಾಗಿರುತ್ತೆ. ಎಷ್ಟೋ ಜನ ಡಾಕ್ಟರ್ಗಳು, ಸೈಕ್ಯಾಟ್ರಿಕ್ ಡಾಕ್ಟರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿರ್ತೀರಿ. ಅವ್ರು ಕೊಟ್ಟಂಥ ಮಾತ್ರೆಗಳನ್ನು ಕೆಲವರು ನುಂಗ್ತಾ ಇರ್ತೀರಿ. ಇನ್ನು ಕೆಲವರು ಕೂಡ ಚೆನ್ನಾಗೇ ಇರ್ತೀರಾ, ಅಷ್ಟೊಂದೇನು ತೊಂದರೆಗಳು ಆಗಿರಲ್ಲ. ಹೆಂಗೋ ಶನಿ 7.5 ಆರಂಭ ಆಗಿದ್ರು. ಶನಿ ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾ ಇಲ್ಲ, ಹಿಂಭಾಗದಲ್ಲಿ ಇರುವಂಥ ಮಕರ ರಾಶಿಯನ್ನು ನೋಡ್ತಾ ಇದ್ದಾನೆ. ಅದರಿಂದ ಶನಿ ಏನು ಕಾಟ ಕೊಡಲ್ಲ. ಆದರೆ ರಾಹು ಶನಿಯ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಅದರಲ್ಲೂ ಉತ್ತರಾಭಾದ ನಕ್ಷತ್ರದವ್ರು ನೀವಾಗಿದ್ರೆ ಭಾಳ ಎಚ್ಚರವಾಗಿರಬೇಕು. ಇನ್ನು ಜಾಸ್ತಿ ಮಾನಸಿಕ ಒತ್ತಡ ಅನ್ನೋದು ನಿಮಗೆ ಇರುತ್ತೆ ಮೀನರಾಶಿ ಜಾತಕರಿಗೆ. ಶನಿ ನಿಮಗೆ ಎಷ್ಟನೇ ಮನೆ ಅಧಿಪತಿ? 10ನೇ ಮನೆ, 11ನೇ ಮನೆ ಅಧಿಪತಿ ಮತ್ತು 12ನೇ ಮನೆ ಅಧಿಪತಿ ಎಂದಾಗ ನಿಮ್ಮ ಸ್ನೇಹಿತರಿಂದ, ನಿಮಗಿಂತ ದೊಡ್ಡವರು ಎಲ್ಡರ್ ಬ್ರದರ್ ಅಂಡ್ ಸಿಸ್ಟರ್ ಇಂದ ನಿಮಗೆ ಮೋಸ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಚತುರ್ಥ ಭಾವದಲ್ಲಿ ಮಂಗಳ ಸಂಚಾರ ಆಗ್ತಾ ಇರೋದ್ರಿಂದ ಮನೆ ವಿಚಾರದಲ್ಲಿ ವಿವಾದ, ತಾಯಿ ಕೋಪಿಷ್ಟಳಾಗಿ ತಾಯಿಗೂ ನಿಮಗೂ ಕಲಹಗಳಾಗ್ಬೋದು, ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅಥವಾ ಭೂಮಿ ವಿಚಾರದಲ್ಲಿ ವಿವಾದಗಳಾಗುವ ಸಾಧ್ಯತೆ ಇದೆ. ಕೃಷಿ ಭೂಮಿ ಇರ್ಬೋದು, ಅಥವಾ ಅದೇ ಥರ ಬೇರೆ ಥರ ಭೂಮಿ, ನೀರಿಲ್ದಿರುವಂಥ ಭೂಮಿ ಇರ್ಬೋದು, ಮನೆ ಇರ್ಬೋದು. ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕು. ನೀವು ಕೆಲಸ ಮಾಡೋ ಜಾಗದಲ್ಲೂ ಕೂಡ ವಿವಾದಗಳು, ಗಲಾಟೆಗಳನ್ನು ಮಾಡ್ಕೊಟ್ಟದೆ ಶಾಂತಿಯಾಗಿದ್ದರೆ ಬಹಳ ಒಳ್ಳೆಯದು ಅನ್ನೋದನ್ನ ಸೂಚನೆಯನ್ನು ತೋರಿಸ್ತಾ ಇದೆ. ಹಾಗಾದರೆ ಮೀನರಾಶಿಗೆ ಸಪ್ತಮದಲ್ಲಿ ಶುಕ್ರ ಮತ್ತು ಕೇತು ಸಂಚಾರ ಆಗ್ತಾ ಇರೋದ್ರಿಂದ ಮನಸ್ಸನ್ನು ಕಂಟ್ರೋಲ್ ಮಾಡಿ, ಮೆಡಿಟೇಷನನ್ನು ಮಾಡಿ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಎಚ್ಚರ, ಸಂಸಾರ ಜೀವನದಲ್ಲೂ ಕೂಡ ಎಚ್ಚರವನ್ನು ವಹಿಸಿ. ಇಲ್ಲ ಅಂದರೆ ನೀವು ಎಲ್ಲಿ ಯಾರನ್ನ ಮದುವೆ ಆಗಬೇಕು ಅಂತೀರೋ ಅಲ್ಲೇ ಮೋಸ ಆಗ್ಬಿಡ್ಬೋದು. ಅಥವಾ ಯಾರೋ ಮದುವೆ ಆಗಿರ್ತೀರೋ ಅವರೇನೋ ನಿಮ್ಗೇನಂತೂ ದ್ರೋಹ ಬಗೆಬೋದು ಅಲ್ವಾ. ಒಳ್ಳೆಯವರು ಅಂತ ಎಲ್ಲರೂ ಆಗ್ತೀವಿ. ಈಗಿನ ಕಾಲ ಎಲ್ಲ ನಿಮಗೆಲ್ಲ ಗೊತ್ತಲ್ಲ. ಆಗೋಕ್ಕಿಂತ ಮೊದಲೇ ಇಬ್ಬರ ಜಾತಿಗಳನ್ನ ತೋರಿಸಲ್ಲ. ಯಾರನ್ನಂದ್ರೆ ಅವ್ರನ್ನೇ ಆಗ್ಬಿಟ್ಟು ಹೆಣ್ಣೆ ಸೆಟ್ ಆಗ್ತಿಲ್ಲ, ಗಂಡೆ ಸೆಟ್ ಆಗ್ತಿಲ್ಲ ಅಂತೇಳಿ ಮದುವೆ ಆಗಿ
ಆಮೇಲೆ ಎಷ್ಟೋ ಪ್ರಾಪರ್ಟಿಗಳನ್ನ ಕಳ್ಕೊತಾರೆ ಕೆಲವರು. ಅದರಿಂದ ಜಾತಕವನ್ನು ತೋರಿಸಿ ಕರೆಕ್ಟಾಗಿ ವಿವಾಹ ಆದರೆ ಸುಖವಾದಂಥ ಸಂಸಾರ ಜೀವನ ಅನ್ನೋದು ನಡೆಯುತ್ತೆ. ಹಾಗಾದರೆ ಮೀನರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಸೂಪರ್ ಆಗಿದೆ ಟೈಮು. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯವೇ ವಸತೇ ಲಕ್ಷ್ಮಿ. ಯಾವುದೋ ಒಬ್ಬ ಬಿಸ್ನೆಸ್ ಮಾಡಬೇಕು ಅಂದರೆ ಏನು ಬೇಕು? ಧೈರ್ಯ ಬೇಕು. ಭಯ ಪಟ್ಟರೆ ಬಿಸ್ನೆಸ್ ಮಾಡೋಕ್ಕಾಗತ್ತಾ? ಈಗ ನೋಡಿ, ಓಲಾ ಎಲೆಕ್ಟ್ರಿಕ್ ಶೇರ್ ಮಾರ್ಕೆಟಲ್ಲಿ ಬಂದಿದೆ. ಅವರು ಎಷ್ಟು ಕಷ್ಟಪಟ್ಟು ಅದನ್ನೆಲ್ಲ ಮಾಡಿದ್ದಾರೆ ಅಲ್ವಾ? ಹಾಗಾದ್ರೆ ಅದರಲ್ಲೆಲ್ಲ ನಿಮಗೆ ಲಾಭ ಬರುತ್ತಾ? ಅದಕ್ಕೆ ಕೆಲವು ಶೇರ್ನ ನಾನು ಇದೇ ಮಾಡಿ ಇದೇ ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ. ಗ್ರಹಗತಿಗಳನ್ನ ನೋಡಿ ನಾನು ನಿಮಗೆ ಡಿಸಿಷನ್ ಮಾಡಬೇಕಾಗತ್ತೆ, ಡಿಸಿಷನ್ ಕೊಡಬೇಕಾಗತ್ತೆ. ಈಗ ಹೇಗೂ ಪಂಚಮ ಬದಲಿ ಬುಧ ಸಂಚಾರ ಆಗ್ತಾ ಇದ್ದಾನೆ. ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿದ್ರೆ ನೀವು ಯಾವ ಸ್ಟಾಕ್ಗಳನ್ನ ಕೊಂಡ್ಕೋಬೇಕು ಅನ್ನೋದನ್ನ ನಾನು ಸಲಹೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ಸೋಮವಾರ ಮಂಗಳವಾರ ಧೈರ್ಯ ಹೆಚ್ಚಾಗುತ್ತೆ, ಹೆಸರುವಾಸಿ ಆಗ್ತೀರಿ, ಧನಲಾಭ ಕೂಡ ಜಾಸ್ತಿ ಆಗುತ್ತೆ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಜಯ ಕೂಡ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಸೋಮವಾರ ಮಂಗಳವಾರ. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿವಸ ಟೈಮ್ ತುಂಬ ಚೆನ್ನಾಗಿದೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಮಾನಸಿಕವಾಗಿ ಹಿಂಸೆ ಟೈಮ್ ಚೆನ್ನಾಗಿರಲ್ಲ, ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ನಿದ್ರಾಭಂಗ ಉಂಟಾಗುವಂಥದ್ದು. ಸರಿಯಾಗಿ ಮಲಗಿದ್ರೆ ನಿದ್ದೆ ಬರಲ್ಲ, ಕೂತ್ರೆ ನಿದ್ದೆ ಬರುತ್ತೆ, ಅಥವಾ ಯಾರಾದರೂ ಏನಾದರೂ ಮಲಗೋ ಟೈಮಲ್ಲಿ ಏನೋ ವಿಷಯಗಳು ಹೇಳ್ಬಿಟ್ರೆ, ಅಥವಾ ಫೋನಲ್ಲಿ ಏನಾದ್ರು ಒಂದು ವಿಷಯಗಳು ಹೇಳ್ಬಿಟ್ರೆ ನಿದ್ದೆ ಕೆಟ್ಟೋಗುತ್ತೆ. ಫೋನ್ನ ದೂರ ಇಟ್ಕೊಳ್ಳಿ. ಅಥವಾ ನೀವೇನಾದ್ರು ವಿವಾಹ ಆಗಿ ನಿಮ್ಮ ಪತ್ನಿ ಗರ್ಭವತಿಯಾಗಿದ್ದರೆ ಗರ್ಭಪಾತ ಆಗ್ಬೋದು. ನೀವೇ ಗರ್ಭಿಣಿಯಾಗಿದ್ದು ಸ್ತ್ರೀ ಜಾತಕರಾಗಿದ್ದರೆ ಗರ್ಭಪಾತದಿಂದ ನೋವುಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಈ ವಾರದ ಕೊನೆಯ 5 ದಿವಸ. ಅದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಸರಿಯಾದಂತಹ ಪರಿಹಾರಗಳನ್ನು ನೀವು ಮಾಡಿಸ್ಕೋಬೇಕಾಗತ್ತೆ. ಒಟ್ಟು ಈ ವಾರದಲ್ಲಿ 2 ದಿನ ಶುಭ. ಸೋಮವಾರ ಮಂಗಳವಾರ ತುಂಬ ಟೈಮ್ ಚೆನ್ನಾಗಿರುತ್ತೆ. ಆದರೆ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮೀನರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಬೇಕು ಅನ್ನುವಂತಹ ವಿಚಾರವನ್ನು ನಿಮಗೆಲ್ಲ ತಿಳಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಶಾಂತಿ ಮಂತ್ರವನ್ನು ಹೇಳ್ತೀನಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೆಲ್ಲ ಶುಭ ಆಗಲಿ ಅಂತಲೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಗೆ ಆದಷ್ಟು ನಾನು ಹೇಳಿದಂಥ ಎಲ್ಲ ಪಾಸಿಟಿವ್ ಪ್ರಿಡಿಕ್ಷನ್ಸ್ ಚೆನ್ನಾಗಿ ಬರಲಿ ಅಂತ, ನೆಗೆಟಿವ್ ಕಮ್ಮಿಯಾಗಿ ನಿಮ್ಗೆಲ್ಲದರಲ್ಲೂ ಶುಭ ಆಗಲಿ ಅನ್ನುವಂತಹ ಆರೈಕೆ ನಂದು. ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ, ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.